ಬಂದಾಗ, ನೋವು ಬಂದಾಗ, ದುಃಖ ಬಂದಾಗ ದೇವ್ರನ್ನ ಹುಡುಕ್ತಾ ಹೋಗ್ತಾರೆ. ಸಂತೋಷ ಇರುವಾಗ ದೇವ್ರನ್ನ ಹುಡುಕಲ್ಲ. ದುಃಖ ಇರುವಾಗ, ನೋವಿರುವಾಗ ಬಂಧು ಬಳಗದವ್ರು ಬಂದು ಹೇಳ್ತಾರೆ, ದೇವರಿಗೆ ಏನಾದ್ರೂ ನೀವು ಅರಿಕೆ ಹೋಗ್ತೀರೇನೋ, ಅದಕ್ಕೆ ಈ ಥರ ಆಗಿದೇನೋ, ನೀವು ಅದನ್ನು ಮಾಡಬೇಕಾಗಿತ್ತು, ಮೊದಲಿದ್ದ ಮಾಡ್ಕೊಂಡು ಬಂದಿರಿ, ಈಗ ಬಿಟ್ಬಿಟ್ರಿ, ಈಗ ಅದನ್ನು ಮಾಡಿದ್ರೆ ಸರಿ ಹೋಗುತ್ತೆ, ಇದನ್ನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಪ್ರೇಯರ್. ಯಾರು ಮಾಡಿದ್ರು ಕೂಡ, ಏನು ಮಾಡಿದ್ರು ಕೂಡ ಕಷ್ಟ ತಪ್ಪಲ್ಲ, ಕಷ್ಟ ತಪ್ಪಿ ಹೋಗಲ್ಲ. ಕೆಲವರು ಅನ್ಕೊಂತಾರೆ, ಅಲ್ಲೂ ಈಗೊಂದು 2 ನಿದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾವು ಅಮಾವಾಸ್ಯೆ ನಿದ್ದೆ ಮಾಡಿದ್ರೆ ಬೇಸಾಗುತ್ತೆ. ನಾವು ಅಮಾವಾಸ್ಯೆ ದಿವಸ ಒಂದು ದಿವಸ ನಿದ್ದೆ ಮಾಡ್ತೀವಿ, ದಿನ ಮಾಡ್ತೀವಿ. ನೀನು ದಿನ ಎಲ್ಲಿರ್ತಿ? ನಿನ್ನ ಮನೆಗೆ. ನಿನ್ನ ಮನೆಗೆ ಸಮಾಧಾನ ಬರಬೇಕು. ಎಲ್ಲ ಗುಡಿ ಗುಂಡಾರದಾಗ ಅಲ್ಲ, ಎಲ್ಲ ಚರ್ಚ್ನಲ್ಲಿ, ಮಠದಲ್ಲಿ, ಇನ್ನೊಂದಲ್ಲಿ ಅಲ್ಲ, ಅಲ್ಲಿ ಸಮಾಧಾನ ಇರುತ್ತೆ. ಆ ಸಮಾಧಾನವನ್ನು ನೀನೇನ್ ಮಾಡಬೇಕು? ಹಿಡ್ಕೊಳ್ಬೇಕು. ಆ ಸಮಾಧಾನಕ್ಕೆ ನೀನು ಹೃದಯವನ್ನ ತೆಗಿಬೇಕು. ಆ ಸಮಾಧಾನ ಕರ್ತನಿಗೆ ನೀನು ಹೃದಯದಲ್ಲಿ ಸ್ಥಳವನ್ನ ಕೊಡಬೇಕು. ಎಲ್ಲ ಗಿಡ್ಡೆ ಇನ್ನ ಕೆಲವರು ಹೇಳ್ತಾರೆ, ಬಾಗಿಲು ಈ ಕಡೆ ತೆಗಿಬಾರ್ದಾಗಿತ್ತು, ಈ ಕಡೆ ತೆಗೆದ್ರೆ ಸಮಾಧಾನ ಬರುತ್ತೆ ಅಂತ. ಅದನ್ನ ತೆಗೆದು ಆ ಕಡೆ ಇಡ್ತಾರೆ. ಮೊದಲು ಮನೆ ಮಾಡಬೇಕಾದ್ರೆ ಅದೇ ಕೇಳಿ ಅವ್ರು ಹೇಳಿದಂಗೆ ಮಾಡಿರ್ತಾರ ಪ್ರಿಯರೇ. ಯಾಕಂದ್ರೆ ಹೇಳಿದಂತ ಇನ್ನೊಬ್ಬತ ಕಷ್ಟ ಬಂದಾಗ ಕೇಳಿದಂತ ಇನ್ನೊಬ್ಬತನ ಕೇಳಿರ್ತಾರೆ. ಪ್ರಿಯವಾದವರೇ, ಮನೆಯೊಳಗಲ್ಲ ಇರೋದು, ನಿನ್ನ ಮನದೊಳಗೆ. ಕೊಳಕಿರೋದು ಮನೆಯೊಳಗಲ್ಲ. ಮನೆಯೊಳಗಿದ್ದು ಕೊಳಕು ಕಾಣುತ್ತೆ, ನೀನೇನ್ ಮಾಡ್ತೀಯ? ಸ್ವಚ್ಛ ಮಾಡ್ತೀಯ. ನಿನ್ನ ಮನದೊಳಗಿರುವ ಕೊಳಕು ಕಾಣಲ್ಲ. ನಿನ್ನ ಮಕ್ಕಳಲ್ಲಿರ್ತಕ್ಕಂಥ ಕೊಳಕು ಕಾಣಬೇಕಾದ್ರೆ ಕರಣಿ ಬಂದು ನಿಂದಿರ್ಬೇಕು. ನೀನು ಕರಣಿ ಮುಂದೆ ಬಂದು, ಎಲ್ಲಿ ಕಲೆ ಇತ್ತು, ಎಲ್ಲಿ ಗುಳ್ಳೆ ಆಗ್ಯಾವು, ಎಲ್ಲಿ ಕಪ್ಪು ಕಲೆ ಇತ್ತು, ಕಣ್ಣು ಕೆಂಪಗಾಗಿತ್ತು, ತುಟಿ ನನ್ನ ಬದಲಾವಣೆ ಆಗ್ಯಾವ, ಎಲ್ಲ ಗೊತ್ತಾಗುತ್ತೆ ಪ್ರಿಯರೇ. ಕಡೆ ಮುಂದೆ ಬಂದು ನಿಂತ್ಕೊಂಡ್ರೆ. ಆದ್ರೆ ನಿನ್ನ ಜೀವನದಲ್ಲಿ, ನಿನ್ನ ಮನವೆಂಬ ಮನೆಯಲ್ಲಿ ಏನು ಕೊಳಕಾಗಿದೆ, ಏನು ಉಳುಕಾಗಿದೆ, ನಿನ್ನ ಮನದ ಮಖ ಯಾವ ಪ್ರಕಾರವಾಗಿ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ಯೇಸು ಕ್ರಿಸ್ತ ಮಹಾಪ್ರಭುಗಳ ಸನ್ನಿಧಿಗೆ ಬರಬೇಕು. ವಾಕ್ಯವೆಂಬ ಕನ್ನಡಿಯನ್ನು ನೀನು ನೋಡ್ಬೇಕು. ಏನಪ್ಪ, ಯಾಕಪ್ಪ ಪ್ರಾರ್ಥನೆ ಬರ್ಲಿಲ್ಲ ಅಂತ ಕೇಳಿದ್ರೆ ಕೆಲವರು ಕೇಳ್ತಾರೆ ಪ್ರಿಯರೇ, ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರವುಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಪ್ರಿಯವಾದವ್ರೆ, ಯಾಕೆ ಬರ್ಲಿಲ್ಲ ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ? ಕುರಿಮರಿಗಳು ಸಾಕ್ಕೊಂಡ್ಬಿಟ್ಟಿವ್ರಿ, ಅದಕ್ಕಾಗೆ ನಾವು ಬರ್ತಾ ಇಲ್ಲ. ಹೌದಾ? ಆ ಕುರಿಮರಿ ನಿನ್ನ ಉಳಿಸುತ್ತ, ಆ ಹೊಲ ನಿನ್ನ ಉಳಿಸುತ್ತ, ಆ ಬೆಳೆ ನಿನ್ನ ಉಳಿಸುತ್ತ. ದಿನ ಬಾ ಅಂತ ಹೇಳ್ತಾನ ದೇವರು. ಒಂದು ದಿವಸ ನನ್ನ ಹತ್ರಕ್ಕೆ ಬಾ ಅಂತ ಹೇಳಿದಾನೆ. ಎಲ್ರು ಗಟ್ಟಿ ತಗೊಳ್ಕೋಣ. ಒಂದು ದಿವಸ ನನ್ನ ಹತ್ರಕ್ಕೆ ಬಂದ ಮೇಲೆ ನಾನೇನ್ ಮಾಡ್ತೀನಿ? ನಿನಗೆ ನಿನ್ನ ಆತ್ಮಕ್ಕೆ, ಶರೀರಕ್ಕೆ ಚಾರ್ಜ್ ಮಾಡಿಬಿಡ್ತೀನಿ. ಎಲ್ರು ಗಟ್ಟಿ ತಗೊಳ್ತೀನಿ. ಈ ಲೋಕದಲ್ಲಿ ಕೆಟ್ಟು ಹೋಗಿರುವಂತ ದೂತರು, ದುರಾತ್ಮಗಳು, ಅಪವಾದಿ ಆತ್ಮಗಳು, ವ್ಯಭಿಚಾರದ ಆತ್ಮಗಳು, ಜಾರತ್ವದ ಆತ್ಮಗಳು, ಮನಸ್ಸನ್ನ ಹಾಳು ಮಾಡತಕ್ಕಂತ ಆತ್ಮಗಳು, ಶರೀರವನ್ನು ಹಾಳು ಮಾಡುವಂತ ಆತ್ಮಗಳು ಈ ಲೋಕದಲ್ಲಿ ಅವು ನಿನ್ನೊಳಗೆ ಪ್ರವೇಶ ಮಾಡ್ತಾವ. ಅವಕ್ಕೆ ಶರೀರ ಇಲ್ಲ, ನಿನಗೆ ಶರೀರ ಐತಿ. ಆದರೆ ಆತ್ಮಗಳ ನಿನ್ನಿಂದ ದೂರ ಇರಬೇಕಾದ್ರೆ ನೀನೇನ್ ಮಾಡ್ಬೇಕು? ವಾರಕ್ಕೆ 1 ಸಲ ನನ್ನ ಸನ್ನಿಧಿಗೆ ಬರಬೇಕು. ಎಲ್ಲ ಗಟ್ಟಿ. ನಿನ್ನನ್ನೇ ಉಂಟು ಮಾಡಿದ ದೇವರು, ನಿನ್ನ ಅಂಗಾಂಗಗಳನ್ನೇ ರೂಪಿಸಿದ ದೇವರು, ಆತನಿಗೆ ಅಸಾಧ್ಯವಾದದ್ದಿದೆಯಾ? ಇಲ್ಲ. ಮೊಟ್ಟ ಮೊದಲನೇಗಾಗಿ ದೇವರಿಗೆ ನೀನು ನಿನ್ನ ಹೃದಯವನ್ನು, ನಿನ್ನ ದೇಹವನ್ನು ಸಮರ್ಪಣೆ ಮಾಡಿದರೆ
ಆತನ ಮಾತು ನೀನು ಕೇಳಿದ್ರೆ ನಿನಗೆ ರೋಗ ಬಾಧೆ ಚಿಂತೆ ದುಃಖ ಎಲ್ಲವೂ ಏನಾಗ್ತದೆ, ಹೊರಟೋಗುತ್ತೆ ಪ್ರಿಯರೇ, ಎಲ್ಲ ಗೆದ್ದು. ದೇವರಿಗೆ ಮಹಿಮುಂಟಾಗಲಿ. ಎಲ್ಲ ನಿನ್ನಲ್ಲಿ ಇಟ್ಬಿಟ್ಟಿನಂತಾನ ದೇವರು, ಎಲ್ಲ ನಿನ್ನಲ್ಲಿ ಇಟ್ಬಿಟ್ಟಿ. ಆದ್ರೆ ವಾಕ್ಯ ನಿನ್ನಲ್ಲಿ ಇಟ್ಟಿ, ನಿನ್ನ ಬಗಲಾಗಿ ಇಟ್ಟಿ. ಆದ್ರೆ ವಾಕ್ಯ ನಿನ್ನಲ್ಲಿ ಇಟ್ಟಿದ್ದು ನೀನೇನು ಮಾಡಬೇಕು, ನೋಡಬೇಕು. ವಾಕ್ಯ ನಿನ್ನಲ್ಲಿ ಇರುವಂಥದ್ದನ್ನು ಏನು ಮಾಡಬೇಕು, ನೀನು ನುಡಿಬೇಕು. ವಾಕ್ಯ ನಿನ್ನಲ್ಲಿ ಇರ್ತಕ್ಕಂಥದ್ದು ಮೇಲೆ ನೀನೇನು ಮಾಡಬೇಕು, ವಿಶ್ವಾಸ ಇಡಬೇಕು. ಎಲ್ಲರೂ ಹಿಡಿಯಬೇಕು. ಅಲ್ಲಿಲೂಯಾ. ಯಾಕೆ ಗೊತ್ತಾ, ವಾಕ್ಯವೇ ದೇವರು. ವಾಕ್ಯೋ ಬ್ರಹ್ಮ ಶಬ್ದೋ ಬ್ರಹ್ಮ ಅಂತ ತಿಳ್ಕೊಂಡು ಹಿಂದೂ ಧರ್ಮಶಾಸ್ತ್ರದಲ್ಲಿ ಲೇಖನ ಮಾಡಲ್ಪಟ್ಟಿದ್ರೆ ವಾಕ್ಯವೇ ದೇವರು, ಶಬ್ದವೇ ದೇವರು. ಆ ಶಬ್ದವೇ ವಾಕ್ಯವೇ ಆಗಿರುವಂತ ದೇವರು ಏಕ ದೇವರು, ಆತನ ಸೃಷ್ಟಿಕರ್ತನಾದ ದೇವರು. ಆತನ ನರಾವತಾರಿಯಾಗಿ ಲೋಕಕ್ಕೆ ಬಂದಿರುವಂತ ದೇವರು. ದೇವರಿಗೆ ಮಹಿಮುಂಟಾಗಲಿ. ನೀನು ಕುರಾನ್ನಲ್ಲೇ ಓದಿದ್ರು ಕೂಡ ಅಲ್ಲಿ ವಾಕ್ಯವೆಂಬ ದೇವರ ಮೂಲಕವಾಗಿ ಎಲ್ಲವೂ ಉಂಟಾಗಿದೆ ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ ಪ್ರಿಯರೇ. ಎಲ್ಲ ಗಟ್ಟಿತವರು ಅದೇ ಬೈಬಲ್ ನಲ್ಲಿ ನೋಡಿದ್ರೆ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯಾ. ಇನ್ನು ಕೆಲವರು ಸೋಮಾರಿ ಸ್ವಸ್ಥರು ಇರ್ತಾರೆ. ಹೆಂಗ ಗೊತ್ತಾ, ಸೋಮಾರಿ ಕೆಳಗೆ ಬಿದ್ದು ಬಿಡ್ತಾರೆ, ಕೆಳಗೆ ಬಿದ್ದು ಬಿಡ್ತಾರೆ. ನಾಟಕ ದೇವರಿದ್ದಂಗೆ ಐತಿ, ಮಾತೆಲ್ಲ ಕತ್ತಿಲ್ಲ, ಸೋಸಮನೆ. ಹಲ್ಲೆಲೂಯಾ. ನಾನು ವೈದ್ಯಕೀಯ ಕೆಲಸ ಮಾಡುವಂತ ಸಮಯದಲ್ಲಿ ಯಾರು ನಾಟಕ ಮಾಡ್ತಾರೆ ಅಂತಂದ್ರೆ ನನ್ನ ಕರೆದ್ಬಿಟ್ರೆ ನನಗೆ ಬಹಳ ಖುಷಿ. ಯಾಕೆ ಗೊತ್ತಾ, ನಾಡಿ ಪರೀಕ್ಷೆ ಮಾಡ್ತಿದ್ದೆ, ಇವ್ರು ಆರೋಗ್ಯವಾಗಿದ್ದಾರೆ. ಅವಾಗ ನೋಡಿಬಿಟ್ಟು ಅವ್ರಿಗೇನು ಮಾಡ್ತಿದ್ದೆ ಗೊತ್ತಾ, ಪ್ರಿಯವಾದವ್ರೆ, ನೀವು ಕೂದಲಿ ಕಡ್ಡಿ ಗೊತ್ತಲ್ಲ, ಬೇನೆ ಕಡ್ಡಿ ಗೊತ್ತಲ್ಲ, ಬೇನೆ ಕಟ್ಟಿಗೆ ತಗೊಂಡು ಬೇಸ್ ಕೆಂಪುಗ ಅದು ಮುಂದೆ ಏನು ಮಾಡಿ ಉಳಿಸಿ ಅವಾಗ ಸುಳಿಗೆ ಇಟ್ಬಿಡ್ತು. ಸುಳಿಗಿಟ್ಟಾಗ ಇಲ್ಲಿ ಬನ್ನಿಗೆ ಬೇಡ ಬೇಡ, ಇಲ್ಲ ಇನ್ನ ಐತೆ ಅಲ್ಲೆಲ್ಲ ಇನ್ನೊಂದ್ಸಲ ನಾಟಕ ಮಾಡಬಾರ್ದು. ಎಲ್ಲ ಗಡ್ಡಿ ಜೋಡಿಸೋಣ. ಅಲ್ಲೆಲ್ಲ ಯಾರಾದ್ರೂ ಹಂಗೆ ಮಾಡೋರು ಇದ್ನಪ್ಪ, ನಾನು ಎಲ್ ದುಡ್ಡಿಯಲ್ಲಿ ಸೇವೆ ಮಾಡ್ತಾ ಇದ್ದೆ, ಬಾದಲ್ ಡಾಕ್ಟರ್ ಅಂದ್ರಿಗೆ ಎಚ್ಚರಿಕೆ ಆಗ್ಬಿಡ್ತಿತ್ತು ಅವ್ರಿಗೆ. ಅಲ್ಲೆಲ್ಲ ಎಲ್ಲ ಗಡ್ಡಿ ಜೋಡಿಸೋಣ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದ್ರೆ ಅವ್ರನ್ನ ಇದು ಮಾಡ್ಬೇಕನ್ನೋ ಉದ್ದೇಶ ಅಲ್ಲ. ಕೆಲವೊಂದು ಸರ್ತಿ ಹಂಗ ಸ್ಪೃಹ ತಪ್ಪಿ ಹೋದಾಗ ಅದು ಬೆಚ್ಚಗೆ ಮಾಡ್ತಕ್ಕಂಥ ಪದ್ಧತಿ ಅದು ಹಿಂದಿನ ಕಾಲದಿಂದ ಬಂದದ್ದು. ತಪ್ಪಾಗಿ ಅರ್ಥ ತಿಳ್ಕೊಬೇಡ್ರಿ ಮತ್ತೆ ನೀವು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅವ್ರ ಗಣಮಗಳನ್ನ ಬಂಡಿಯಲ್ಲಿ ಕರ್ಕೊಂಡ್ಬಂದ್ರು ಪ್ರಿಯರು. ಇಬ್ರು ಗಣ ಜಗಳ ಆಡೋದು, ಅಯ್ಯಮ್ಮ ಆಯ್ತು ಸೊಲ ಮುಚ್ಚಿದಂಗೆ ಬಿಟ್ಬಿಡೋದು. ಎಷ್ಟು ಏನು ಮಾಡಿದ್ರು ಏನಾಗ್ತಿದ್ರು, ಕಿಸಕ್ಕೆ ಅಂತಿದ್ದಲ್ಲ, ಬೆಚ್ಚಗೆ ಮಾಡಿದ್ರು ಅಳ್ಳಾಡ್ತದಲ್ಲ. ಅವರೆಲ್ಲ ಹಂಗೆ ಮಾಡಾರ ಪಾಪ. ಈ ನಮ್ಗೇನೋ ರೋಗ ಐತೆ, ಅದೈತಿ ಇದೈತಿ ಅಂತ. ಹಲ್ಲೆಲೂಯಾ. ತಿರುಗಿ ಒಂದ್ಸಲ ಕರ್ಕೊಂಡ್ಬಂದ್ರು ಪ್ರಿಯರೇ. ಅವರೆಲ್ಲ ಗಾಬರಿ ಆಗಿಬಿಟ್ರೆ. ಯಾಕೆ ಒಂದು ತಾಸಾದ್ರೂ ಏನಾಗಿಲ್ಲ, ಎಚ್ಚರಿಕೆ ಆಗಿಲ್ಲ. ಬಂಡಿಯಲ್ಲಿ ಕರ್ಕೊಂಡ್ಬಂದ್ರು. ಬಪ್ಪೂರ ಅಯ್ಯಪ್ಪ ಅಂತೇಳಿ ನಮ್ಮ ಮನೇಲಿ ಭಾಳ ಇರ್ತಿದ್ರು. ಅವ್ರಂದ್ರೆ ನಮ್ಮಪ್ಪರು ಇದ್ರು ಅವಾಗ. ನಮ್ಮಪ್ಪರು ಕೂಡ ವೈದ್ಯರು ಪ್ರಿಯರೇ, ಅವರು ಭಾಳ ಅನುಭವಿಸಿದ್ರು. ಅವ್ರು ನೋಡಿದರು. ಆವಾಗ ಅಯ್ಯಪ್ಪ ಅವ್ರು ನೋಡಿದ್ರು, ನನ್ನ ವಿಷಯ ಗೊತ್ತು. ಅದಕ್ಕಾಗಿ ಅಲ್ರಿ ಸಣ್ಣ ಯಾರು ಸಣ್ಣ ಡಾಕ್ಟ್ರ್ ಇದಾರನ ಅವ್ರನ್ನ ಕರೀರಿ ಅಂದ್ರು. ಯಾಕಂದರೆ ಇಲ್ಲಿ ನೋಡಿದ್ರು ಒಂದಿಬ್ಬರಿಗೆ ಆ ಥರ ಮಾಡಿದವ್ರಿಗೆ ಮಾಡಿರ್ತಕ್ಕಂಥದ್ದು. ನನಗೆ ಬಂದು ಏನ್ರಿ ಹಿಂಗೆ ಭಾಳ ಸೀರಿಯಸ್ ಐತೆ ಅಪ್ಪಗಾಗಿ ರಾತ್ರಿ ಸಮಯದಲ್ಲಿ ಕಣ್ಣು ಸಂಸಂಗಲ್ ಅಂತೇಳಿ ನಿಮ್ಮನ್ನು ಕರೀದೀನಿ ಅಂತಂದ್ರೆ, ನಾನು ನೋಡಿದೆ ನಾಡಿ ಫಸ್ಟ್ ಐತಿ. ಆದ್ರೆ ಏನು ಮಾಡ್ಯಾಳ ಪೂರ್ತಿ ಏನು ಆಯ್ತು, ಇರ್ತವೋ ಇರೋದಲ್ಲ ನಂಗೆ ಮಾಡ್ದು. ತಾಸಿಗೆ ಒಂದ್ಸಲ ಹೊಟ್ಟೆ ಹಾಕ್ತಲ್ಲ. ಅವಾಗ ಅದೆಲ್ಲ ನೋಡಿದೆ. ನನ್ನ ಒಂದು ಟೂರ್ ಹೊಡಿದೆ. ನಮ್ಮಪ್ಪ ಬಂದ, ಏನಪ್ಪ ಯಾಕೆ ಮಾಡ್ತೀವಿ ಇದನ್ನ ಅಂತಂದ. ಈ ಒಳಗೆ ಐತಿಲ್ಲಪ್ಪ, ಅದು ಹೊರಗೆ ಬರುತ್ತಾ ಅದಕ್ಕೆ ಮಾಡ್ತೀನಿ ಅಂದೆ. ಒಳಗೆ ಐತಿಲ್ಲಪ್ಪ ಎಮ್ಮನ ಒಳಗೆ ಐತಿಲ್ಲ, ಅದು ಹೊರಗೆ ಬರುತ್ತಾ ಅದಕ್ಕೆ ಮಾಡ್ತೀನಿ, ಇನ್ನೊಂದ್ಸಲ ಎಮ್ಮ ಮಾಡಂಗಿಲ್ಲ ಅಂತ.
ಅಲ್ಲಿ ಇದು ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗುತ್ತ, ಜಾಸ್ತಿ ಆದ್ರೇ ಅಂಜಿಕೊಂತ ಇನ್ನೊಂದ್ಸಲ ಡೋಂಗಿ ಕೆಲಸ ಮಾಡಲ್ಲ. ಅಲ್ಲಿ ಲೋಯ್ಯ ಇಂಜೆಕ್ಷನ್ ಮಾಡಿದ ತಕ್ಷಣ ಏನಾಯ್ತು ಗೊತ್ತ, ಒಳಗಿದ್ದದ್ದು ಡೋಂಗಿ ದೆವ್ವ ಹೊರಗೆ ಬಂದ್ಬಿಡ್ತು ಪ್ರಿಯರೇ. ಅಲ್ಲಿ ಲೋಯ್ಯ ಗುಂಡಿಗೆ ಜಾಸ್ತಿ ಹೊಡ್ಕೊಂಬ ಕೈತ್ಬಿಡ್ತು. ಹೊಡ್ಕೊಂಬ ಕೈತಿದ ತಕ್ಷಣನೇ ಸಡನ್ ಆಗಿ ಯಾಕೆ ಏನಂದ್ ಗೊತ್ತಾ, ಇಷ್ಟೊತ್ತಿಂತ ನಾನು ಬೇಯಿಸಿದ್ದೆ, ಈಗ ನನಗೆ ಹೆಂಗೋ ಆಗಾಕತ್ತೈತೆ ಅಂದ. ಅಲ್ಲಿ ಲೋಯ್ಯ ದೇವರಿಗೆ ಮಹಿಮುಂಟಾಗಲಿ. ಹಂಗೆ ಡೋಂಗಿ ಮಾಡಿ ಮಕ್ಕ ಬೇಕಂದ್ರೆ ಮಕ್ಕಳು ಗುರಸೋದಲ್ಲ, ಅದು ಕುಂಬರಿಸ್ತದ ಸೂಜಿ 2 ಗಂಟೆ ಜೋಶನ್ ಆಯ್ತು. ಹೊರಗೆ ಅಡ್ಡಾಡಿದ್ದೆ ಅವಾಗಿಂದ ಒಂದು 5 ನಿಮಿಷ, ಆಮೇಲೆ ಆರಾಮಾಗಿಬಿಡ್ತು. ಆಯ್ತು 5 ನಿಮಿಷ ಆದ್ಮೇಲೆ ಬೇಸ ಆಯ್ತು. ಅವಾಗ ಎಲ್ಲರೂ ಹೋದ್ಮೇಲೆ ನೀವೆಲ್ಲರೂ ಹೇಳಿದ್ದೆ, ಎಲ್ಲರೂ ಕಳಿಸಿ ಅಲ್ಲಮ್ಮ ಯಾಕೆ ಹಿಂಗೆ ಮಾಡಿ, ಇಲ್ರಿ ಕೆಲಸ ನನಗೆ ಜಾಸ್ತಿ ಆಗಿಬಿಟ್ಟೈತೆ ಅದಕ್ಕೋಸ್ಕರ ಹಿಂಗೆ ಮಾಡಕ್ಕೆ ಹಚ್ಬಿಟ್ಟಿನಿ ಅಂತ. ಅಲ್ಲಮ್ಮ ಟಚ್ ಮಾಡಿದ್ರೆ ಸುಮ್ಮನೆ ನೀನು ಎದ್ದೇಳುವಲ್ಲ, ಯಾಕೆ ಹೇಳ್ಬಿಟ್ರೆ ಒಂದ್ಸಲ ಸುಟ್ರು ಅವಾಗ ಸ್ವಲ್ಪ ಸುಡ್ಕಂತದೆ, ಮೇಲೆ ಮೇಲೆ ಇದು ಮಾಡಕ್ಕೆ ಹಚ್ಬಿಟ್ರಲ್ಲ ಅವ್ರನ್ನು ಬೆಚ್ಚಗೆ ಮಾಡೋದು ಬಿಟ್ಬಿಟ್ರು ಅವ್ರು. ಯಾಕೆ ಗೊತ್ತಾ, ಇದು ಇವನು ಇದ್ದಂಗೆ ಸುಸ್ತಿ ಅಂತ. ನಮಗೆ ಅದೇ ಬೇಕಾಗಿತ್ತು. ಯಾಕೆ 2-3 ದಿವಸ ಆರಾಮ್ ರೆಸ್ಟ್ ತಗೋಬಹುದು. ಅಲ್ಲಿಲ್ಲಯ್ಯ ದೇವ್ರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅರ್ಥ ಮಾಡಿಕೊಳ್ಳ್ರಿ ಪ್ರಿಯರೇ, ಯಾವತ್ತಿಗೂ ಆ ಥರ ಮಾಡಬೇಡ್ರಿ. ದೇವರಿಗೆ ಮಹಿಮುಂಟಾಗಲಿ. ದೇವರ ಪ್ರತಿರೂಪವಾಗಿರುವ ನಾವು 1 ನಿಮಿಷ ಕೂಡ ಬಿಡಲಾರದಂತೆ ದೇವರು ಕೆಲಸ ಮಾಡ್ತಾನೆ. ಪರಿಶುದ್ಧನಾಗಿರುವಂತ ದೇವರು, ಆತನ ರೂಪದಲ್ಲಿರುವ ನೀನು ಕೂಡ ಪರಿಶುದ್ಧನಾಗಿರಬೇಕಂತ ತಿಳ್ಕೊಂಡು ಇವತ್ತು ನಿನ್ನನ್ನು ಪರಿಶುದ್ಧವಾಗಿ ಮಾಡುವುದಕ್ಕಾಗಿ, ಆರೋಗ್ಯವಂತರನ್ನಾಗಿ ಮಾಡುವುದಕ್ಕಾಗಿ, ನಿನ್ನ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸುವುದಕ್ಕಾಗಿ ಮತ್ತು ನಿನಗಿರ್ತಕ್ಕಂಥ ಬಡತನವನ್ನು ನೀಗಿಸುವುದಕ್ಕಾಗಿ ಆತ ನಿನ್ನನ್ನು ಕರೆದುಕೊಂಡು ಬಂದಿದ್ದಾನೆ. ಅಲ್ಲಿಲ್ಲ ಒಂದೇ ಮಾತು ಏನು ಗೊತ್ತಾ, ಆತನ ನೀನು ನಂಬಿದ್ರೆ ಸಾಕು, ಆತನ್ನ ನಂಬಿದ್ರೆ ಸಾಕು. ಯೇಸು ನಿಜವಾದ ದೇವರು ಅಂತ ಯಾರು ನಂಬುತ್ತಾರೋ ಅವರೊಳಗೆ ಪ್ರವೇಶ ಮಾಡೋದು ಏನು ಗೊತ್ತೇ, ನೀತಿ. ಎಲ್ಲ ಬಿಟ್ಟಿದ್ದು. ಇನ್ನ ಕೆಲವರು ಹೇಳ್ತಾರೆ ಏನು ಗೊತ್ತಾ, ನಾವು ಅಭಿಷೇಕ ಹೊಂದಿರತಕ್ಕಂಥವ್ರು ಬಹಳ ಬೆಲೆಯುಳ್ಳವರು. ನಾನು ಅಂತೀನಿ ಎಷ್ಟೊತ್ತು ಮಾತಾಡ್ತಾರೆ ಪ್ರಿಯರೇ. ಈಗ ಒಂದು ವಾಕ್ಯವನ್ನು ಓದೋಣ. ರೋಮಾಪುರದವರಿಗೆ ಬರೆದ ಕ್ಷಮಿಸಿ, ಅದು ಆಮೇಲೆ ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಇದೆ, ಅದು ಆಮೇಲೆ ಓದೋಣ. 1ನೇ ಕೊರಿಂಥಿ 12ನೇ ಅಧ್ಯಾಯ, 1ನೇ ಕೊರಿಂಥಿ 12ನೇ ಅಧ್ಯಾಯ 3ನೇ ವಚನ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನ ಕರ್ತನೆಂದು ಹೇಳಲಾರನು. ಎರಡು ಗಂಟೆ ಚಂಪ. ಯೇಸು ಸ್ವಾಮಿ ದೇವರಂತ ಯಾರು ಒಪ್ಪಿರ್ತಾರಂದ್ರೆ ಅವರೊಳಗೆ ಪವಿತ್ರಾತ್ಮನ ಪ್ರವೇಶ ಮಾಡಿರ್ತಾನೆ. ಎಲ್ಲರ ಗಂಟೆ ಅಲ್ಲ, ಪವಿತ್ರಾತ್ಮ ಅಭಿಷೇಕ ಅವರಿಗೆ ಆಗಿದೆ. ಅದಕ್ಕೋಸ್ಕರ ಯೇಸಪ್ಪ ಹೇಳ್ತಾ ಇದ್ದಾರೆ, ತಂದೆಯು ನಾನು ಒಂದೇ ಆಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅದಕ್ಕೋಸ್ಕರವಾಗಿ ನೀವು ಇಲ್ಲಿಂದ ಮನೆಗೆ ಹೋದ ಮೇಲೆ ಯಾರು ನಿಮಗೆ ಶತ್ರುಗಳು ಅವ್ರನ್ನ ಕ್ಷಮಿಸ್ರಿ. ಮನೆಯಲ್ಲಿ ಇರೋದು ಬಹಳ ಜಂಜಾಟ ಪ್ರಿಯರೇ. ಮನೆ ಏನಾಗಬೇಕು, ಸಮಾಧಾನದಿಂದ ತುಂಬಬೇಕಾದ್ರೆ ಮನೆಯಲ್ಲಿ ಸಮಾಧಾನ ಕರ್ತನ ಧ್ಯಾನ ಮಾಡಬೇಕು. ಒಬ್ಬ ಅಜ್ಜಿ ಇದ್ರೆ ಪ್ರಿಯರೇ, ಆ ಅಜ್ಜಿ ಕಟ್ಬಿಟ್ಟು ಹಿಂಗೆ ಈಚಿ ಕಟ್ಟಿ ಹಿಂಗೆ ಹಚ್ಬೇಕಾದ್ರೆ ಸ್ವಲ್ಪ ಇದು ಹಚ್ತಾ ಇದ್ದೀನಿ, ಇದರಿಂದ ನನಗೆ ಎಷ್ಟೋ ಉಪಯೋಗ ಇದೆ, ಅಡಿಗೆ ಮಾಡ್ತಾ ಇದ್ದೀನಿ, ಇದು ಯಾವ ಪ್ರಕಾರವಾಗಿ ಉರಿದು ಈ ಒಂದು ಕಾರ್ಯವನ್ನು, ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದೀವಿ, ಅದೇ ಪ್ರಕಾರವಾಗಿ ನಾನು ಕೂಡ ನಿನಗೋಸ್ಕರವಾಗಿ ಏನಾಗಬೇಕು, ಉರಿಬೇಕು ಅಂತ. ಎರಡು ಗಂಟೆ ಚರ್ಚೆ ಮಾಡಬೇಕು. ಅಲ್ಲಿಯ ಬೆಳಗ್ಗಿನಿಂದ ಹಿಡಿದು ಸಾಯಂಕಾಲದವರೆಗೆ ಅವರಿಬ್ಬರು ಅಕ್ಕ ತಂಗಿಯರು ದೇವರು ಧ್ಯಾನ ಮಾಡೋರು ಪ್ರಿಯರು. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದ್ವು ಪ್ರಿಯರೇ, ಒಬ್ಬ ವೀರೇ 84 ವರ್ಷ
ಲೋಕನ ಬರೆದ ಸುವಾರ್ತೆ ಓದೋಣ ಈ ಸಮಯದಲ್ಲಿ. ಲೋಕನ ಬರೆದ ಸುವಾರ್ತೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 36ನೇ ವಚನ 2ನೇ ಅಧ್ಯಾಯ. ಇದಲ್ಲದೆ ಹಸೇನ ಕುಲದ ಪನುವೇಲನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ಬಹು ಮುಪ್ಪಿನವಳು. ಆಕೆ ತನ್ನ ಕನ್ನವಸ್ಥೆ ಕಳೆದು ತರುವಾಯ ಗಂಡನ ಕೂಡ 7 ವರ್ಷ ಬಾಳ್ವೆ ಮಾಡಿ 84 ವರ್ಷ ವಿಧವೆಯಾಗಿದ್ದಳು. ಕನ್ಯೆ 16 ವರ್ಷ ಹೆಚ್ಚು ಕಡಿಮೆ. ಆಮೇಲೆ ಮದುವೆಯಾಗಿ 7 ವರ್ಷ. 14 7 ಎಷ್ಟಾಯ್ತು ರೀ? 21 ವರ್ಷ ಮತ್ತೆ 80 ಪ್ರಿಯವಾದವರೇ 4 ವರ್ಷ. ಟೋಟಲ್ ಎಷ್ಟಾಯ್ತು ರೀ? 21 1 84 105 ವರ್ಷ. ಹಲ್ಲೆಲೂಯಾ. ಅಯ್ಯಮ್ಮ ಎಲ್ಲಿದ್ದಾಳೆ? ಗಂಡ ಹೋದ ನಂತರ ಅಯ್ಯಮ್ಮ ಎಲ್ಲಿದ್ದಾಳೆ? ದೇವರ ಸ್ಥಾನದಲ್ಲಿದ್ದಾಳೆ. ಎಲ್ಲಿದ್ದಾಳೆ? ದೇವರನ್ನ ಧ್ಯಾನ ಮಾಡೋದ್ರಲ್ಲಿದ್ದಾಳೆ, ದೇವರ ಕಾರ್ಯಗಳನ್ನ ಮಾಡೋದ್ರಲ್ಲಿದ್ದಾಳೆ. ಇವತ್ತು ಅನೇಕರು ತಮ್ಮ ಯಜಮಾನ ಕಳ್ಕೊಂಡು ಎಲ್ಲಿದ್ದಾರೆ? ಹೊಲದಲ್ಲಿದ್ದಾರೆ. ಎಲ್ಲಿದ್ದಾರೆ? ಬಾಳೆಗೂ ಮಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ? ಇಷ್ಟವನ್ನು ಜೀವಿಸ್ತಾ ಇದ್ದಾರೆ. ಎಲ್ಲಿದ್ದಾರೆ? ದುಡ್ಡು ಗಳಿಸೋದ್ರಲ್ಲಿದೆ. ಎಲ್ಲಿದ್ದಾರೆ? ಬಂಗಾರ ತಗೊಳ್ಳೋದ್ರಲ್ಲಿದ್ದಾರೆ. ಎಲ್ಲಿದ್ದಾರೆ? ಲೋಕದ ಜಂಜಾಟದಲ್ಲಿ ಮುಳುಗಿದ್ದಾರೆ. ಎಲ್ಲಿದ್ದಾರೆ? ಅಸಮಾಧಾನದಿಂದ ತುಂಬಿದ್ದಾರೆ. ಆದರೆ ಈ ತಾಯಿ ಎಲ್ಲಿದ್ದಾಳ್ರಿ? ದೇವರ ಸನ್ನಿಧಾನದಲ್ಲಿ. ಅವಾಗ ಯೇಸಪ್ಪನ ನೋಡೇ ಎಮ್ಮ ಕಣ್ಣು ಮುಚ್ತಾಳೆ. ಎಲ್ಲಿ ಗಡಿದ್ರು ಬರಬೇಕಾಗಿರುವ ಲೋಕರಕ್ಷಕರು ಈ ಲೋಕಕ್ಕೆ ಬಂದ ಮೇಲೆ ಆತನನ್ನು ನೋಡಿಬಿಟ್ಟು ಏನಾಗ್ತದೆ ಗೊತ್ತಾ? ಈ ಲೋಕಯಾತ್ರೆ ಮುಗಿಸ್ತಾಳೆ ಪ್ರಿಯರೇ. ಎಲ್ಲಿ ಗಡ್ಡಿ ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಆ ಒಂದು ತಾಯಿ ಏನ್ ಮಾಡ್ತಾ ಇದ್ದು? ಆಕೆ ದೇವಾಲಯವನ್ನ ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ಉಪವಾಸ ಮಾಡ್ತಾ ಇದ್ದೀರಿ. ಯಜಮಾನ ಕಳ್ಕೊಂಡವರು, ಯಜಮಾನ ಕಟ್ಕೊಂಡವರು, ಮಕ್ಕಳನ್ನ ಪಡ್ಕೊಂಡವರು ಉಪವಾಸ ಮಾಡ್ತಾ ಇದ್ದೀರಾ, ವಿಜ್ಞಾಪನೆ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಧ್ಯಾನ ಮಾಡ್ತಾ. ದೇವ್ರೆ ನಮ್ಗೆ ಬಹಳ ಕಷ್ಟ ಇದ್ರೆ ಚೀಟಿ ಬರೀ ಬಸ ನೋಡ ಬಸಮ್ಮ ಅಂತ ಬರೀ, ಎಲ್ಲಮ್ಮ ಅಂತ ಬರೀ, ದುರ್ಗಮ್ಮ ಅಂತ ಬರೀ, ದೇವಮ್ಮ ಅಂತ ಬರೀ. ಆಯ್ತು, ಏನಾಗ್ಯದ? ನನ್ನ ಮಗ ಬಹಳ ಬೆರಕಿದನ್ರಿ. ಅದೇ ಏನು ಹೇಳು ಮಗಕ್ಕೆ? ಏನು ಇಲ್ಲ, ಮಗ ಸೊಸೆ ಇಬ್ಬರು ನನ್ನ ಸೇರ್ಬಿಟ್ರು. ನಾನು ಹೊಲಕ್ಕೆ ಹೋದಾಗ ಚೊಲೋದು ಮಾಡ್ಕೊಂತಾರೆ. ನಾನು ಮನೆಗೆ ಬಂದಾಗ ಪ್ರಿಯವಾದವರೇ ನನಗೆ ಯಾವುದೋ ಮುಂಜಾನೆ ಮಾಡಿದ್ದ ಅನ್ನ ಬೇಳೆ ಇಟ್ಟಿರ್ತಾರೆ. ನಾನು ಹಗಲೆಲ್ಲ ಕೆಲಸ ಮಾಡಿ ಬಂದು ಅದನ್ನೇ ಉಣ್ಬೇಕು. ನಾನು ಸಮಸ್ಯೆ ಎದಕ್ಕೆ ಬಂತು? ಸಮಸ್ಯೆ ಬರಬೇಕಾದ್ರೆ ಕಾರಣ ಏನು? ಆದಾಮನಿಗೆ ದೇವರಿಗೆ ಹೇಳಿದ ಕೆಲಸ ಆದಾಮ ಮಾಡಲಿಲ್ಲ. ಕಾಯಿ ಅಂತ ಹೇಳಿದ ಕಾಯಿಯ ಬುಟ್ಟದಕ್ಕಾಗಿ ಅಪವಾದಿ ಬಂದು ಅದರೊಳಗೆ ಪ್ರವೇಶ ಮಾಡ. ಇವತ್ತು ನಿನಗೆ ಕುಟುಂಬವನ್ನು ಕೊಟ್ಟಿದ್ದಾನೆ, ನಿನ್ನ ಶರೀರವನ್ನು ಕೊಟ್ಟಿದ್ದಾನೆ, ನಿನಗೆ ಮಕ್ಕಳನ್ನ ಕೊಟ್ಟಿದ್ದಾನೆ. ನಿನಗೆ ಕಾಯ್ಬೇಕು. ಬೇಸಲ್ಲ, ಕಾಯಿಲಾರದ ಇದ್ದದಕ್ಕಾಗಿಯೇ ನಿನಗೆ ಏನು ಬರುತ್ತೆ? ಅಸಮಾಧಾನ ಬರುತ್ತೆ, ಅನಾರೋಗ್ಯ ಬರುತ್ತೆ, ಮತ್ತು ಇನ್ನೂ ಅನೇಕ ವಿಧದಲ್ಲಿ ತಕ್ಕಂತ ನಿನ್ನನ್ನು ನೋವು ಪಡಿಸುವಂತಹ ಕಾರ್ಯಗಳು ಒಳಗಡೆ ಪ್ರವೇಶ ಮಾಡ್ತಾವೆ. ಪ್ರಿಯರೇ, ಹೊಲಕ್ಕಾದ್ರೆ ಪ್ರಿಯವಾದವ್ರೆ ಹೊಲದೊಳಗ ಬೀದಿ ದನಗಳು ಬರಲ್ಲ, ಬರ್ತಾವ. ಆಮೇಲೆ ಊರಾಗಳ ದನಗಳು ಪ್ರವೇಶ ಮಾಡಲ್ಲ, ಬರ್ತಾವ್ರೆ ಇಲ್ಲ. ಆಮೇಲೆ ನೀನು ಹೊಲ ಕಾಯ್ತಾ ಇದ್ನಪ್ಪ ಅಂದ್ರೆ ದಾರ್ಯಾಗ ಹೋಗೋರೆಲ್ಲ ಬಂದು ಕಾಯಿಗಳು ಹರ್ಕೊಂಡು ಹೋಗಂಗಿಲ್ಲ. ಯಾಕೆ? ನಿನ್ನ ದಾನ ಮಾಡಕ್ ಹಾಕಿಲ್ಲ ಅದನ್ನ. ಅದರಿಂದ ನೀನೇನು ಸುಖವನ್ನು ಅನುಭವಿಸುವುದಕ್ಕಾಗಿ ಹಾಕಿದಿ. ಪ್ರೀತಿಸಲ್ಲ. ಅದೇ ಪ್ರಕಾರವಾಗಿ ದೇವರು ನಿನಗೆ ಕುಟುಂಬವನ್ನು ಕೊಟ್ಟಾಗ, ಮಕ್ಕಳನ್ನು ಕೊಟ್ಟಾಗ ನೀನೇನ್ ಮಾಡ್ಬೇಕು? ಕಾಪಾಡಬೇಕಾದ್ರೆ ಏನ್ ಮಾಡ್ಬೇಕು? ಮುಖ್ಯವಾಗಿ ನಿನ್ನ ದೇಹವೆಂಬ ಮನೆಯಲ್ಲಿ, ನಿನ್ನ ಆತ್ಮವೆಂಬ ಗುಡಾರದಲ್ಲಿ ಆತನ ವಾಕ್ಯಗಳನ್ನ ಸೇರಿಸ್ಬೇಕು. ಎಲ್ಲ ಹಿಡಿತದೆ ಅಂದರೆ ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕಿದೆ. ಅಲ್ಲೇನು ಕೆಲವು
ಕೆಲವರು ಗುಡ್ಗ ಕೊಡ್ತಾರೆ, ಕೆಲವರು ತಂಬಾಕು ಕೊಡ್ತಾರೆ, ಇನ್ನು ಕೆಲವರು ಏನ್ ಗೊತ್ತ ಕೆಟ್ಟ ಕೆಟ್ಟ ಮಾತುಗಳಿಗೆ ಕೊಡ್ತಾರೆ. ಅದಕ್ಕೆ ಹೋಲ್ಸರ್ತಲ್ಲ ಆ ಕಡೆ ಸರ್ತ ದೇವ್ರ ಮಾತ ಹೋಲ್ಸರ್ತ ಕೂಡ ಮಾತಾಡ್ತಾರೆ. ಏನ್ ಗೊತ್ತ ಧರ್ಮ ಅಂದ್ರೆ ಏನು? ಅವ್ರದ್ದು ಬ್ಯಾಡ್ರಿ ಧರ್ಮ, ಇವ್ರದ್ದು ಬ್ಯಾಡ್ರಿ. ಅವ್ರ ಬಾಯಾಗ ನೀರು ಕುಡಿಯಲ್ಲ, ಕಿವಾಗ ಕುಡಿತೀರ. ಅವ್ರು ಕಿವಾಗ ಕುಡಿತಾರಾ? ಬಾಯಾಗಲಸ ಕುಡಿಯೋದು ಅಂದ್ರೆ ಧರ್ಮ ಎಲ್ರಿಗೂ ಒಂದೇ ಪ್ರಿಯರೇ. ಧರ್ಮ ಅಂದ್ರೆ ಏನು? ಪಾಪ ಮಾಡಲಾರ್ದಿರೋದೇ ಧರ್ಮ. ಅದನ್ನ ತಿಳ್ಕೊಳ್ಳಾರ್ದೆ ಇದ್ರೆ ನಿಮ್ಮ ಕರ್ಮ. ಅರ್ಥ ಆದ್ರೆ? ಪಾಪ ಮಾಡಲಾರ್ದೆ ಇರೋದೇ ಧರ್ಮ, ಪಾಪವನ್ನು ಬಿಟ್ಟು ಬಿಡುವುದೇ ಧರ್ಮ, ನೀತಿವಂತರಾಗಿ ಜೀವಿಸುವುದೇ ಧರ್ಮ. ಹಲ್ಲಿಲೂಯಾ. ಪಾಪವನ್ನು ಬಿಟ್ಟು ಬಿಡುವುದು ಧರ್ಮ, ಪಾಪ ಮಾಡುವುದು ಅಧರ್ಮ. ಪಾಪ ಮಾಡುವುದು ಏನ್ರಿ? ಅಧರ್ಮ. ಹಲ್ಲಿಲೂಯಾ. ದೇವರನ್ನ ಯಾರು ಸೇರಲ್ಲ ಗೊತ್ತಾ? ಏಸಪ್ಪ ಯಾರೋ ಒಬ್ರು ಬಂದ್ರಂತ. ಎಲ್ಲಿಗೆ ಹೊಂಟ್ರಿ ಅಮ್ಮ? ಅಲ್ಲೇ ಚರ್ಚಿಗೆ ಹೊಂಟಿವಿ ಹೋದ್ರಂತ. ಹೌದಾ? ಚರ್ಚಿಗೆ ನಾ ಕರ್ಕೊಂಡು ಹೋಗಿ. ಯಾಕೆ? ಸಾಲ ನಿಂದೇನನ್ನ ಸಾಲ ಏನನ್ನ ಒಂದು ವೇಳೆ ಸಾಲ ಏನನ್ನ ಮನ್ನಾ ಮಾಡ್ಯಾನ, ಮುಗಿಸ್ಯಾನ, ಚರ್ಚಿಗೆ ನಾ ಕರ್ಕೊಂಡು ಹೋಗಿ. ಹೌದಾ? ಸರಿ, ಒಳ್ಳೇದು. ನನಗೆ ಬಂದು ಹೇಳಿದ್ರಪ್ಪ ಹಿಂಗಂದ್ರೆ. ಹೌದಾ? ಯಾರು? ಇಂಥ ಹುಡುಗ ಅಂತ ತೋರಿಸಿದ್ರು. ಹೌದಾ? ಸರಿ ಬಿಡು, ಒಳ್ಳೇದು. ದೇವರು ಅವ್ರನ್ನ ಆಶೀರ್ವದಿಸಲಿ ಎಂದು ಎಲ್ಲರೂ ಗಟ್ಟಿದ್ರು. ಹಲ್ಲಿಲೂಯಾ. ಇನ್ನ ಕೆಲವ್ರ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದಾಗ ಅವರು ಹೃದಯದಲ್ಲಿ ಏನೇನು ಅನ್ಕೊಂತಾರ, ಏನೇನು ಮಾಡ್ತಾರ, ಅದೆಲ್ಲ ದೇವರು ನನಗೆ ತೋರಿಸಿದ. ಅವ್ರ ಬಗ್ಗೆ ನೀನು ಇಷ್ಟು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀವಿ, ಉಪವಾಸಿದ್ದು ಪ್ರಾರ್ಥನೆ ಮಾಡಿ, ಆದ್ರೆ ಅವರು ನೀನು ಹೋಗಿ ಈ ತರ ಮಾಡ್ತಾ ಇದ್ದಾರಲ್ಲ ಅಂತಂದಾಗ ಅವಾಗ ಅಪ್ಪ ಏಸಪ್ಪ ದೇವರು ಪರೀಕ್ಷೆ ಮಾಡುವುದಕ್ಕಾಗಿ ಅನೇಕ ವಿಧಾನಗಳಲ್ಲಿ ಏನು ಮಾಡ್ತಾನೆ, ಮಾತಾಡ್ತಾನೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಅವಾಗ ಏಸಪ್ಪ ನೀನ್ ನನ್ನ ಜೊತೆಗಿದ್ಯಲ್ಲಪ್ಪ, ನೀನ್ ನನ್ನ ಒಳಗಿದ್ಯಲ್ಲಪ್ಪ, ಮತ್ತು ನೀನೇ ಆವತ್ತು ಎಲ್ಲವನ್ನು ಸಹಿಸ್ಕೊಂಡು ಈ ನನ್ನೊಳಗಿದ್ದಾಗ ಸಹಿಸುವವನು ನಾನಲ್ಲ, ನೀನೇ ಅವೆಲ್ಲ ಸಹಿಸ್ಕೊಳ್ತಾ ಇದೆ. ಎಲ್ರು ಬಿಟ್ಟಿದ್ದೀನಿ. ನೀನು ನನ್ನನ್ನು ಬಿಟ್ಟು ಹೊರಗೆ ಹೋದರೆ ನಾನು ಕೂಡ ಅವರಂತೆ ಆಗಿಬಿಡ್ತೀನಿ. ಹಲ್ಲಿಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂರ್ಚಿ. ಹಲ್ಲಿಲೂಯಾ. ಈ ಮೃತ್ಯುಂಜಯ ಮಠ ಎದಕ್ಕೆ ಮಾಡ್ಯಾನ ದೇವ್ರು ಗೊತ್ತಾ? ಎದಕ್ಕೆ ಮಾಡ್ಯಾನ? ನೀನು ಶುದ್ಧವಾಗಿರುವುದಕ್ಕೆ. ಹಲ್ಲಿಲೂಯಾ. ಏನು ಎಲ್ಲಿಗೆ ಹೋಗಿದ್ರಿ? ಬೆಂಗಳೂರಿಗೆ ಹೋಗಿದ್ದೀರಿ. ಹೌದಾ? ಸತ್ತತೆ ಭಾಳ ಚಲೋ ಮಾಡಿಬಿಟ್ರಿ, ಹಂಗೆ ಮಾಡಿಬಿಟ್ರಿ, ನಾನು ಇಷ್ಟು ದೊಡ್ಡದು ಕೊಟ್ಟನ್ರಿ. ಹೌದಾ? ಆಯ್ತು ಅವ್ರು ನಪಾಸ್. ಯಾಕೆ ಗೊತ್ತಾ? ಅದಕ್ಕೆ ನಾವು ಮುಂಚೆ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ಬಿಟ್ಲು. ತಿರುಗಿ ಮರು ದಿವಸ ಅಯ್ಯೋ ಬೆಂಗಳೂರಿಗೆ ಹೋಗ್ಬೇಕಂತ ಮಾಡಿ. ಹೌದಾ? ಅಮ್ಮ 2 ತಿಂಗಳಾಯ್ತು ನೀನು ವಾಕ್ಯನೇ ಕೇಳಿಲ್ಲ. ಬಂದಿ ಮತ್ತೆ ನಾಳೆ ಬರ್ತೀಯ ಏನಾದ್ರು ಬರ್ತೀನಿ ಅಂತ ಹೇಳಿದ್ದು, ಮತ್ತೆ ಹಂಗ ಬಿಟ್ಟಿದೆ. ಅಂದ್ರೆ ಏನ? ರೊಕ್ಕದ ಕೌಡು. ದೇವ್ರು ಬೇಕಾಗಿಲ್ಲ. ನನ್ನ ಮಗನ ಉಳಿಸ್ಬಿಟ್ಟಾನ, ಮಗಳನ್ನ ಉಳಿಸ್ಬಿಟ್ಟಾನ, ಬೇಸ್ ಕೆಲಸ ನಡೆಯಕೈತಿ. ಆಯ್ತು ಇರಲಿ, ಟಾಟಾ ಬೈ ಬೈ. ಏಸಪ್ಪ ನೀನು ಎಲ್ಲಿದ್ದಾರಂತ? ಇಲ್ಲಿ ನಾನು ಕೇಳ ಬಲ್ಲೋದು. ಏಸಪ್ಪ ಇಲ್ಲಿರ್ಬೇಕಪ್ಪ, ಇಲ್ಲಿ ಹಾಗೆಲ್ಲ ಹೋದ್ರೆ ಅವಶ್ಯಕತೆ ಇಲ್ಲ, ಇಲ್ಲಿರ್ಬೇಕಲ್ಲ. ಇಲ್ಲಿದ್ರೆ ಸುಮ್ಮನೆ ಬಿಡ್ತೀಯ? ಮೊನ್ನೆ ಒಬ್ಬತ್ತು ಇಲ್ಲಿ ಇಟ್ಕೊಂಡು ಉರ್ಲಾಕ ಕೆಣಸತ್ತಾರೆ ಇಬ್ಬರು. ಮದುವೆ ಆಗಿ ಮಕ್ಕಳಾಗಿವ ಹೆಮ್ಮಗೆ ಪಾಪ ಮೊದಲು ಪ್ರೀತಿ ಅಂತ ಮದುವೆ ಆಗೈತಿ, ಗಂಡ ಕುಡಿತೇನಂತ. ಅವಾಗ ಏನಾಗೈತೆ ಗೊತ್ತಾ? ಆತ ಬಂದ, ಹಲೋ ಇದು ನಂಬರ್ ಸಿಕ್ಕತಿ, ಮಾತಾಡ, ಏನು ಮಾಡ್ಬೇಕು? ಯಾಕಂದ್ರೆ ಇನ್ನೂ ಅಲ್ಲೇ ಇಟ್ಕೊಂಡ, ನಾನು ಎಲ್ಲಿ ಒಳಗೆ ಇಟ್ಕೊಂಡ. ಅಯ್ಯಮ್ಮ ಇನ್ನೊಂದು ಮದುವೆ ಮಾಡಿ ಕೊಟ್ರು ಒಳಗೆ ಇಟ್ಕೊಂಡ. ಅಯ್ಯಯ್ಯೋ ಎಂತ ಹುಚ್ಚರಿ ಪ್ರಿಯರೇ. ಅಯ್ಯ ತಪ್ಪು ಕೆಲಸಗಳು, ತಪ್ಪು ಅಪವಿತ್ರ ಮಾಡುವಂತವರು ಮನುಷ್ಯರೊಳಗೆ ಇಟ್ಟುಕೊಂಡು ಅವರು ಹಾಳಾಗಿ ನಾಶವಾಗಿ ಹೋಗ್ತಾರೆ. ಸದಾಕಾಲ ಜೀವಿಸುವಂತೆ ಮಾಡುವ ದೇವರು, ನಿನಗೆ ಸುಖ ಸಂತೋಷದಿಂದ ತುಂಬಿಸುವ ದೇವರು, ಆ ದೇವರನ್ನ ಯಾಕೆ ಇಟ್ಟುಕೊಂಡು ನೀನ್ ನಡ್ಕೊಳ್ಳೋದಲ್ಲ? ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ದೇವರು ನಿಮ್ಮನ್ನ ಸ್ವಸ್ಥ ಮಾಡ್ತಾನ, ಮತ್ತೆ ಇನ್ನೊಬ್ಬರನ್ನ ಸ್ವಸ್ಥ ಮಾಡೋ ಶಕ್ತಿ ನಿಮಗೆ ಕೊಡ್ತಾನ. ಪ್ರೈಸ್ ಬರೀ ಯಾವಾಗ ಕೇಳಿ ಏನ್ ಮಾಡ್ಬೇಕಂದ್ರೆ ನನಗೆ ಬಾಧೆ. ಹೌದಾ? ಏನ್ ಕೆಲಸ ಮಾಡ್ತೀಯಮ್ಮ?
ನಾನು ಇಂಥದ್ದು ಮಾಡ್ತಾ ಇದ್ದೀನಿ ರೀ. ಕೆಲಸ ಮಾಡೋ ಹೊತ್ತಿಗೆ ಏನು ಅನಿಸೋದಲ್ರಿ, ಪ್ರಾರ್ಥನೆ ಕುಂತಾಗ ಜಾಸ್ತಿ ಬೇಡ ಅಂದ್ರೆ ಅರ್ಥ ಏನು? ಯಮನ ಮನಸ್ಸು ಕೆಲಸದ ಮೇಲೆ ಐತೆ, ಪ್ರಾರ್ಥನದ ಮೇಲೆ ಇದ್ರ ನೋವು ಬರಲ್ಲ. ಎಲ್ಲ ಗಡಿ ಜೋಡಿ ನೋವುಗಳನ್ನ ಕಳೆಯುವಂಥದ್ದೇ ಪ್ರಾರ್ಥನೆ, ನೋವುಗಳನ್ನ ಬಿಡಿಸುವಂಥದ್ದೇ ಪ್ರಾರ್ಥನೆ, ಪರಲೋಕದ ದೇವರ ಸಂಗಡ ನೀನು ಮಾತಾಡುವಂಥದ್ದೇ ಪ್ರಾರ್ಥನೆ, ಈ ಲೋಕದ ಕಷ್ಟಗಳಿಂದ ದುಃಖಗಳಿಂದ ಬಿಡುಗಡೆ ಮಾಡುವಂಥದ್ದೇ ಪ್ರಾರ್ಥನೆ. ಆ ಪ್ರಾರ್ಥನೆ ಕುಂದಿರ್ಬೇಕಾದ್ರೆ ನನಗೆ ಬಹಳ ತ್ರಾಸ ಐತೆ. ಏನೈತೆ? ತ್ರಾಸು. ಮತ್ತೆ ಹಗಲೆಲ್ಲ ಕೆಲಸ ಮಾಡ್ತೀನಿ, ಅದು ತ್ರಾಸ ಆಗಲ್ಲ. ಅದಕ್ಕೆ ನಾನು ಕೆಲವರಿಗೆ ಹೇಳೋದು ಏನು ಗೊತ್ತಾ, ಮಕ್ಕಂತಾರೆ ಹಂಗೆ ಮಕ್ಕಳಲ್ಲಿ ಏಸಪ್ಪ ಅಂತೇಳಿ ಎಲ್ಲ ಪ್ರಾರ್ಥನೆ ಮಾಡಿ, ನಿಂತ್ಕೊಂಡ್ಬಾಕ್ ಬರುತ್ತಾ ಕುಂದ್ರಕ್ಕೆ ತ್ರಾಸ ಆಗ್ತಾ ಹಂಗೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ. ಅದಕ್ಕೂ ಇಲ್ಲ, ಅದಕ್ಕೂ ಎರಡೇ ನೋಡಿ, ಏಸಪ್ಪ ನಿನಗೆಲ್ಲ ಗೊತ್ತೈತಪ್ಪ, ಎಲ್ಲ ಗೊತ್ತೈತಿ ಅಂತ ತಿಳ್ಕೊಂಡು ಅಲ್ರಿ ಹೊಲ್ದಾಗ ಬೆಳೆ ಹಾಕಿ ಮನೆಗೆ ಕುಂದ್ರೆ ಹೊಲ ಬೇಸಿರುತ್ತೆ ಏನ್ ಮಾಡ್ತಾರೆ, 4-5 ತಿಂಗಳು ತನಕ ಕೆಲಸ ಮಾಡ್ಬೇಕು. 5 ತಿಂಗಳಾದ್ಮೇಲೆ ಅದು ಅರಿವು ಹೋಗಲಾರ್ದಂಗೆ ಇತ್ತರೆ ಚಲೋ ಕಾಳ ಆದರೆ ತುಂಬಿಕೊಂಡು ನಗುಮುಖದಿಂದ ಮನೆಗೆ ಬರ್ತಾರೆ. ಎಲ್ಲ ಗಡಿ ಜೋಡಿ ಹಲ್ಲಿಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ಯೇಸು ಹೇಳ್ತಾ ಇದ್ದಾರೆ, ಪ್ರಿಯರೇ ಅರ್ಥ ಮಾಡ್ಕೋರಿ, ದೇವರಲ್ಲಿ ಸಮಯ ಕಳೆಯುವುದನ್ನ ಕಲ್ಕೋಬೇಕು. ನೀವು ಕಲಿಸ್ಬೇಕು ಈ ದೇಹಕ್ಕ. ಹಲ್ಲಿಲೂಯಾ. ಯೋಬು ಹೇಳ್ತಾನೆ, ನನ್ನ ಕಣ್ಣುಗಳಿಗೆ ನಾನೇನ್ ಮಾಡಿದ್ದೀನಿ, ನಿಬಂಧನೆ ಮಾಡಿಕೊಂಡಿದ್ದೀನಿ, ಯಾವ ಪರಸ್ತ್ರೀಯನ್ನ ನೋಡಲಾರದ ಹಾಗೆ. ನೀನ್ ನಿಬಂಧನೆ ಮಾಡ್ತೀನಿಯ? ಯೇಸಪ್ಪ ನಿನ್ನ ಜೊತೆಯಾಗ್ಯಾನ, ನೀನು ಯೇಸಪ್ಪನ ಜೊತೆಯಾಗಿ ಯೇಸುವಿನಲ್ಲಿರ್ತಕ್ಕಂಥ ಸುಗುಣಗಳೇನ ದೇವ್ರು ನಂಬ್ಲಾರ್ದಾರ ಆ ಮಾತು ತಿಳಿಬಿಟ್ರ ಚುಚ್ಚಿದಂಗ ಆತದ. ಅವು ಆಕರ್ಷಿಸ್ತಾವ, ನಿನ್ನ ಹಾಳು ಮಾಡ್ತಾವ. ದೇವ್ರು ನಂಬಿದವರು. ಅದಕ್ಕೋಸ್ಕರ ರೋಮಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ದೇವ್ರು ಹೇಳ್ತಾನೆ, ಏನ್ ಗೊತ್ತಾ, ಹಿಚ್ಚೋಡಾಗಬೇಡ್ರಿ. ದೇವ್ರು ನಂಬಿದವ್ರಿಗೂ ನಂಬಲಾರ್ದವ್ರಿಗೂ ಬಹಳ ವ್ಯತ್ಯಾಸ ಇದೆ. ಅವ್ರ ಸಾಂಗತ್ಯ ಮಾಡಬೇಡ್ರಿ, ಬೇಸಲ್ಲ. ಆದ್ರೆ ಅವ್ರನ್ನ ದೂಷಿಸಬೇಡ್ರಿ, ಅವ್ರನ್ನ ದ್ವೇಷಿಸಬೇಡ್ರಿ, ಅವ್ರ ಸಹವಾಸ ನೀವು ಮಾಡಬೇಡ್ರಿ. ಅವ್ರ ಸಹವಾಸ ಮಾಡೋದಂದ್ರೆ ಏನ? ಅವ್ರ ಜೊತೆಗೆ ಹೆಚ್ಚು ಸಮಯ ಕಳೆಯೋದು, ಅವ್ರು ಹೆಂಗ್ ಮಾತಾಡ್ತಾರೆ ಅದಂತೆ ಮಾತಾಡೋದು, ಅವ್ರು ಮಾತಾಡಿದ ತಪ್ಪಾದ್ರ ಸಮ ಹೂ ಅನ್ನೋದು. ಹೂ ಅಂದ್ರೆ ನಿಂತಕ್ಕೂ ಅದು ಅವ್ರ ತಕ್ಕಿರ್ತದೆ ವ್ಯಭಿಚಾರದ ರೋಗ, ಅವ್ರ ತಕ್ಕಿರುತ್ತ ಅವರಿಗೆ ಹೊಟ್ಟೆ ಕಿಚ್ಚಿನ ರೋಗ ಹಗುರವಾಗಿ ನಿನ್ನೊಳಗೆ ಪ್ರವೇಶ ಮಾಡುತ್ತ ಪ್ರಿಯ. ಹರಿಲೋಯ. ಅವ್ರೊಳಗೆ ಕುಳದಾರಿರ್ತಾರ್ರಿ, ಫುಲ್ ಟೈಟ್ ಆಗಿ ಬರ್ತಾರೆ. ಬಂದ ಮೇಲೆ ಬಗಲ ಕುಳದ ಅವ್ರು ಕೂಡ ಮಾತಾಡ್ತಾ ಇರ್ತೀವಿ. ಅವ್ರಿಗೊಂದು ವಾಸನೆ ಇರುತ್ತೆ, ನಿನಗೂ ಬರುತ್ತೆ ವಾಸನ, ನಿನಗೂ ಬರುತ್ತಾ? ಬರುತ್ತೆ. ಯಾಲಕ್ಕಿ ಹಾಕೊಂಡು ಬಿಡ್ತಾರೆ. ಆದ್ರೆ ಯಾಲಕ್ಕಿ ಅವ್ರು ಹಾಕೊಂಡಿರ್ತಾರೆ, ಅವ್ರ ಮುದ್ದೆಯಲ್ಲಿ ಬರ್ಬೇಕು, ನಿನ್ನ ಮುದ್ದೆ ಯಾಕೆ ಬರ್ಬೇಕಲ್ಲ, ವಾಸನ ಬರುತ್ತವ ಅದಲ್ಲ. ಅವಾಗ ನೀನೇನ್ ಮಾಡ್ತೀವಿ, ನೀನು ಇನ್ನೊಂದು ದಿವಸ ಆಗಲಿ ಇಲ್ಲ ಅವತ್ತಾಗಲಿ ಯಾಲಕ್ಕಿದ್ರು ಕೂಡ ನಾನಿಟ್ಟು ಹಾಕಿ ಇವತ್ತು ಸ್ವಲ್ಪ ಸಿಹಿ ಆಗೈತಿ, ಬಾಯಿ ಸಿಹಿ ಉಂಡು ಬಂದ್ಬಿಟ್ಟತಿ. ಅದಕ್ಕೋಸ್ಕರ ಸ್ವಲ್ಪ ಲವಂಗಿದ್ರು ಕೊಡು, ಯಾಲಕ್ಕಿದ್ರು ಕೊಡು. ಹರಿಲೂಯ. ಅದಕ್ಕೋಸ್ಕರ ಯಾರ ಸಹವಾಸ ನೀನು ಮಾಡ್ತೀವಿ ಜಾಗೃತವಾಗಿ. ಅದಕ್ಕೋಸ್ಕರ 1ನೇ ಕೀರ್ತನೆಯಲ್ಲಿ ದೇವರು ಹೇಳ್ತಾರೆ, ಯಾವ ದುಷ್ಟರ ಆಲೋಚನೆ ಅಂತ ನಡೆಯದೆ. ಯಾರ ಆಲೋಚನೆ? ದುಷ್ಟರ ಆಲೋಚನೆ. ಇನ್ನು ಕೆಲವರು ಏನಿಲ್ಲ, ಏನ್ ನಾವು ಪ್ರಾರ್ಥನೆ ಹಂಗ ಹೋಗ್ತಿದ್ರು, ಯಾರೋ ಬಾಯಿ ಬಂದ್ಬಿಟ್ಲ ಅಂತ, ಏನಂತ ಅಂದ್ಬಿಟ್ಲ ಅಂತ ಗೊತ್ತಾ? ಅಷ್ಟೇ ಏಸಪ್ಪ ಹೋಗ್ತಿದ್ರು. ಹಾಗೆ ಯಾಕೆ ಕೊಡಿಸಲ್ಲ ಏಸಪ್ಪ? ಅವರು ಪ್ರಾರ್ಥನೆಗೆ ಬರೋರಲ್ಲ, ದೇವರು ನಂಬಿದವರಲ್ಲ, ಬರೀ ದೂಷ್ಯ ಮಾಡೋದೆ. ನಾನೊಂದು ಮಾತು ಹೇಳ್ತೀನಿ, ಅವ್ರು ಪ್ರಾರ್ಥನೆಗೆ ಬಂದು 4 ವರ್ಷ ಆಯ್ತು ಬಿಟ್ಟಾರೆ. ಎಷ್ಟು ವರ್ಷ ಆಯ್ತ್ರಿ? 4 ವರ್ಷ ಆಯ್ತು ಬಿಟ್ಟಾರೆ. ಬಿಟ್ಟ ಮೇಲೆ ಅವ್ರು ಏನು ಲೋಕದಾಗ ಏನು ಮಾಡ್ತಾರೆ ಅವೆಲ್ಲ ಮಾಡ್ಯಾರ. ಅವು ಏನಾಗ್ಯಾವ? ಉರುಳಾಗ್ಯಾವ. ಅವು ಹೇಳ್ಕೊಂಡು ಹೋಗ್ಯಾವ, ಎಷ್ಟು ಪಡ್ಕೊಂಡು ಹೋಗ್ಯಾನ. ಅರ್ಥ ಮಾಡ್ತೀರ ಪ್ರಿಯವಾದವ್ರೆ? ಯಾರು ಮಾತಾಡಿದ್ರು ಕೂಡ ನಿನ್ನ ಲೀಸ್ಟ್ನಲ್ಲಿ ದೇವರು ಲೆಕ್ಕ ಮಾಡಿಟ್ಟಾನ. ಹಲ್ಲೆಲೂಯಾ. ಸಾವನ್ನ ಗೆದ್ದ ದೇವರಾತ ನಂಬಿದ ಮಕ್ಕಳು ಇದು ಎಷ್ಟೋ ಜನರ ಸಾವಿಗೆ ತುತ್ತಾದವರು ಬದುಕ್ಯಾರ. ಕಾರಣ ಬಂದೆ ಅವರು ಬಿಡದಂತೆ ದೇವರ ಸನ್ನಿಧಿಗೆ ಬರ್ತಾ ಇದ್ದಾರೆ. ಬರಲ್ಲ. ಹಲ್ಲೆಲೂಯಾ. ನಾನು ಹೇಳಿದ್ನ ಏಸಪ್ಪ ಟಾಟಾ ಬೈ ಬೈ. ನಿನ್ನ ನಿನ್ನ ಕುಟುಂಬದವರು ಒಂದು ವೇಳೆ ಪ್ರಾರ್ಥನೆಗೆ ಹೋಗ್ಬೇಡ ಅಂತಂದ್ರೆ ಅವ್ರ ಮಾತು ಕೇಳಬೇಡ.
ನಿನ್ನ ತಂದೆ ತಾಯಿ ಪ್ರಾರ್ಥನೆ ಹೋಗ್ಬೇಡ ಅಂತ ಹೇಳಿದ್ರೆ ಅವ್ರ ಮಾತು ಕೇಳಬೇಡ. ಯಾಕೆ ಗೊತ್ತಾ? ಇಲ್ಲಿ ನಿನಗೆ ಮುಂದೆ ಸಂಭವಿಸುವಂತ ದುಃಖ, ಕಷ್ಟ, ನೋವು, ವೇದನೆಯಿಂದ ಬಿಡುಗಡೆ ಮಾಡುವ ಶಕ್ತಿ ತುಂಬಿಸಲು ದೇವರು ಬಂದಿದ್ದಾನೆ. ಎಲ್ಲರ ಗಟ್ಟೆ ಇದು ದೇವರ ಸನ್ನದ. ಇಲ್ಲಿ ಕುಡುಕರಾಗಂಗಿಲ್ಲ, ಯಾರಿಗೆ ಕುಡಿಯೋದು ಕಲ್ಸಂಗಿಲ್ಲ, ಸೇದೋದು ಕಲ್ಸಂಗಿಲ್ಲ, ದೇಶ ಇನ್ನೊಂದು ಮುನ್ನೊಂದು ಕೆಟ್ಟ ಚಟುವಟಿಕೆ ಇಲ್ಲಿ ಕಲ್ಸಂಗಿಲ್ಲ. ಕೆಟ್ಟದು ಮಾಡಿದವ್ರನ್ನ ಬಿಡಿಸುವ ಮಠವೇ ಮೃತ್ಯುಂಜಯ ಮಠ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಎಲ್ಲರ ಕ್ಷೇಮ ಬಯಸುವ ಮಠವೇ ಮೃತ್ಯುಂಜಯ ಮಠ. ಬಯಸಲ್ಲ, ದೇವರಿಗೆ ಮಹಿಮುಂಟಾಗಲಿ. ಯಾವಾಗ ರೋಗ ಬಂದದ ಅಂತ ತಿಳ್ಕೊಂಡು ಬರೋದಲ್ಲ, ದಿನ ಇರುತ್ತೆ. ಯಾವುದು ಸಮಾಧಾನ ಇಲ್ಲದ್ರು ಹೋಗ. ಅದಕ್ಕಾಗಿ ವಾರಕ್ಕೊಂದ್ಸಲ ಆದ್ರೆ ನೀವು ಪ್ರಾರ್ಥನೆ ಭಾಗವಹಿಸ್ಬೇಕು. ಬೇಸರ ವಾಕ್ಯವನ್ನು ನಡ್ಕೊಳ್ಬೇಕು, ಭಕ್ತಿವಂತರಾಗಿ ನೀವು ನಡ್ಕೊಳ್ಬೇಕು. ಏನಮ್ಮ ಎಲ್ಲಿ ಹೋಗಿದ್ದೆ, ಏನ್ ಮಾಡ್ಬೇಕ್ರಿ? ಪುರುಷತ್ತಿಗಿಲ್ರಿ, ಪುರುಷತ್ತಿಗಿಲ್ರಿ. ಜಗ್ಗಿ ಮಳೆ ಆಗ್ಬಿಡ್ತೀರಿ. ಕಳೆವು ಅಂದ್ರೆ ಭಾರಿ ಕಳೆವು. ಹೌದಾ? ಸರಿ ಸರಿ, ಒಳ್ಳೇದು. ಕಳೆವು ತೆಗೆದು ಅಲ್ಲಮ್ಮ, ಯಾಕಮ್ಮ ನಾವು ಕಪ್ಪಾಗ್ಯಾವಲ್ಲ? ಇಲ್ರಿ, ಅಷ್ಟು ಬಿಟ್ಬಿಟ್ಟಿದ್ದೆ. ಈ ಕಳೆವು ಜಗ್ಗಿ ಆಗ್ಬಿಟ್ಟತ್ತಲ್ರಿ, ಹೋಗ್ಬೇಕಾಗಿಬಿಟ್ಟಿನಿ. ಅದಕ್ಕೆ ಮನಸ್ಸು ಯಾಕೆ ಕಡೆ ಆಗಿಬಿಡುತ್ತ. ಅದಕ್ಕೆ ಸ್ವಲ್ಪ ಅಲ್ಲಿ ಬೇನೆ ಆಗಿತ್ತು. ಹಂಗ ಏನಾಗಿತ್ರಿ? ಅಲ್ಲಿ ಬೇನೆ ಆಗಿತ್ತು. ನಮ್ಮ ಪಕ್ಕ ಹೊಲ್ದಾಕಿ ಇದ್ಲು ಬಂದಿಲ್ಲ ಅಯ್ಯಮ್ಮ. ಅಯ್ಯಮ್ಮನಿಗೆ ಕೇಳಿ ಅಲ್ಲಿ ಬೇರೆ ಆಗಿಬಿಟ್ಟತ್ತವ, ಕೂಡಿ ಏನು ಮಾಡ್ಬೇಕು? ನಾನು ಅಲ್ಲಿ ಏರ್ ಹೇಳಿಬಿಟ್ರೆ ನೆಸಿ ಬಿಡ್ಬೇಕಂತ ಬಿಟ್ಬಿಟ್ಟೀನಿ. ಏನು ಮಾಡ್ಬೇಕು? ಭಾಳ ನೋವಾಗಿಬಿಟ್ಟಂತ. ಅಯ್ಯ ಅಕ್ಕ ಬ್ಯಾಡ ಆಗಿತ್ತಲ್ಲ, ತಿಕ್ಕ ಅದೇನು ಮಾಡೋದು? ಅಯ್ಯಮ್ಮ ತಿಕ್ಕರಂಗಲ್ಲ, ಅಲ್ಲಿ ಬ್ಯಾಡ ಇಲ್ಲಿಗೆ ಅಲ್ಲಿ ಒಯ್ತೀಯ. ಹೌದಾ? ಈ ಅಮ್ಮ ಒಯ್ತಿಕೆ ಅಂತ ಆಮೇಲೆ ಸ್ವಲ್ಪ ಹೊತ್ತು ಆಗಲಿಲ್ಲ. ನಾಳೆಗೆ ಭಾಳ ದಿವಸ ಆಯ್ತು, ರುಚಿ ನೋಡಿಲ್ಲ. ಅವತ್ತು ನೋಡಿ ಬಿಡ್ತಿ, ಅದಕ್ಕೆ ಬಹಳ ಖುಷಿಯಾಗಿ ಬಿಡ್ತಿ ಪ್ರಿಯರೇ. ಇದೇನ ಒಂದು ಮೇಲೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ನೀನು ಒಂದು ತಾಸು ಆಯ್ತು, ಬೇಸ ಆಗಿಬಿಟ್ಟಿತ್ತು. ಯಾವುದು? ಅಲ್ಲೇ ಅದಕ್ಕೆ ನೀನು ನಟ್ಟಿದ್ರು ಕೊಡೆ. ಅವಾಗ ಬೇಸಾಯಮ್ಮ ಕೊಡ್ತಾನೆ. ಅವಾಗ ಇನ್ನಿಷ್ಟು ಕೊಡು. ಇಷ್ಟೊಂದೇನು ಮಾಡ್ತೀಯಮ್ಮ? ಒದಿಯಮ್ಮ ಸ್ವಲ್ಪ ಆದ್ರೆ ಸಾಕು. ಇಲ್ಲ ಸಾರಿಗೆ ಬಂದು ಕೇಳ ಯಾಕ ಕೊಟ್ಟ ಅಲ್ಲಿಲ್ಲ. ಅರ್ಧ ಆಗಿಬಿಡು, ನಾನು ಮನೆಗೆ ಹೋಗ್ಬೇಕಾದ್ರೆ ನಿಂಗೆ ತರಿಸ್ಕೊಡು. ಅರ್ಥ ಮಾಡ್ತಿರ್ತೀನಿ. ಆಯ್ತು, ಅವ್ರು ಅವತ್ತು ಆಗಲೆಲ್ಲ ತಿಕ್ಕಿದ್ದು ಅದು ಅಲ್ಲಿ ಬಂದು ಹೋಗುತ್ತದೆ, ಹೋಗಲ್ಲ. ದೇವ್ರ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ದೇವರು ನಂಬಲಾರದ ವ್ಯಕ್ತಿಗಳ ಹತ್ರ ಯಾವ ಒಂದು ನಿನಗೆ ನೋವು ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ಅದು ಕೆಟ್ಟ ಅಪವಿತ್ರವಾಗಿರ್ತಕ್ಕಂಥ ಅಭ್ಯಾಸ ಇದ್ರೆ ಅದ್ರ ಜೋಲಿಗೆ ನೀನು ಹೋಗ್ಬೇಡ. ಎಲ್ಲ ಗಟ್ಟಿ ತೋರಿಸಲ್ಲ. ಹಲ್ಲಿಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲಿಲೂಯ. ಪ್ರಿಯವಾದವರೇ, ಅಯ್ಯಮ್ಮನ ಸುದ್ದಿ ಹೇಳಿದ್ನಲ್ಲ, ಬಂಗಾರ ತಗೊಂಡು ಬಂದಂತ. ಏನ್ ತಗೊಂಡ್ಬಂದ್ರಿ? ಬಂಗಾರ. ಹಲ್ಲಿಲೂಯ. ಬಂಗಾರ ತಗೊಂಡು ಬಂದು ಮತ್ತೆ ಏನು ಮಾಡಿದ್ರು? ಮತ್ತೆ ಬೆಂಗಳೂರಿಗೆ ಬಂದು ದುಡೆ. ಮತ್ತೆ ಹೇಳ್ತಾ ಫೋನ್ನಾಗ ಏನಂತ, ಏಸಪ್ತಾತಿದ್ದಕ್ಕೆ ಬೇಸ ಆಗೈತ್ರಿ. ಅಂಥವ್ರು ದುಡ್ದು 4 ರೂಪಾಯಿ ಸಂಪಾದನೆ ಮಾಡ್ಕೋಬಹುದು. ಅದರಿಂದ ಬೇರೆ ಬೇರೆ ಆಶೆಗಳು ಬರಬಹುದು. ಅದು ಫೋನ್ನಾಗ ಹೇಳಿ ಏನಂತ ಹೇಳಿದ್ ಗೊತ್ತಾ? ಏನ್ರಿ ನಮ್ಮ ಮಕ್ಕಳಾಗೋದು ಏನ್ ಮಾಡ್ಬೇಕ? ಆಕೆ ಹೇಳಿದ ಮಾತು ಕೇಳೋಳು. ಯಾರು? ಸೊಸೆ ಹೇಳಿದ ಮಾತು ಕೇಳೋಳು, ಪ್ರಾರ್ಥನೆ ಬರೋಳು. ಅದಕ್ಕಾಗಿ ಏನನ್ನೋದು ನಿರ್ಧಾರ ಮಾಡ್ಬೇಕ್ರಿ. ನೀನು ಹೇಳಿದಕ್ಕಾಗಿ ನಾನು ಸೇರಿಸ್ಕೊಂಡೀನಿ ಅಂದು ಅರ್ಥ ಮಾಡ್ಕ್ಯಾರ ಪ್ರಿಯವಾದವ್ರಿ. ಈ ಬುದ್ಧಿ ಯಾವಾಗ ಬಂತ? ದೇವರ ಮಂದಿರ ಬಿಟ್ಟು ನೀನು ಅಲೆದಾಡಿದರೆ ನಿನಗೆ ಇಲ್ಲದ ವಿಚಾರ ನಿನ್ನ ತಲೆಯಲ್ಲಿ, ನಿನ್ನ ಮನಸ್ಸಿನಲ್ಲಿ ತೋರ್ತಾವ ಪ್ರಿಯರೇ. ಹಲ್ಲಿಲೂಯ. ಮೊದಲೇ ಆ ಬುದ್ಧಿ ಇತ್ತು, ಅದರಿಂದ ನೀನೇ ಬಚಾವಾಗಿ ಮತ್ತೆ ನೀನು ಸೊಸೆಯನ್ನು ಸೇರಿಸ್ಕೊಂಡು ಸುಖಕರವಾಗಿ ಇರುವ ಹಾಗೆ ದೇವರು ಕೊಟ್ಟಾಗ ಕೊಡ್ಲಿ ಅಂದಿ. ಈಗ ಮತ್ತೆ ಏನಾಯ್ತು? ಮತ್ತೆ ಬೇರೆ ಬಾಳ ಕಾರಣ ಒಂದು ಏನು ಗೊತ್ತಾ? ನಿನ್ನ ಮನಸ್ಸಿನಲ್ಲಿ ಮತ್ತೆ ಬೇರೆದು ಬಂದು ಪ್ರವೇಶ ಮಾಡಿದೆ. ಅದಕ್ಕೋಸ್ಕರ ಪ್ರಿಯವಾದವರೇ, ನೀವು ದೇವರನ್ನು ಬಿಟ್ಟು ಏನ್ ಮಾಡಬಾರ್ದು? ಆಗಲಬಾರದು. ಪ್ರೇಸಲ. ಹಲ್ಲಿಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಕೀರ್ತನೆ 23:4. ಕಣಿವೆಯಲ್ಲಿ
ನಡೆಯುವಾಗಲೂ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನೋಡ್ರಿ, ಕಾರ್ಗತ್ತಲಿನ ಕಣಿವೆ ಅಂದ್ರೆ ನಿನಗೆ ನಿನ್ನ ಜೀವನದಲ್ಲಿ ಕಷ್ಟಕರವಾಗಿರುವಂಥದ್ದು, ನೀನು ಸೋತು ಬೀಳುವಂತ ಸ್ಥಿತಿ ಇರುವಂಥದ್ದು. ಅಂತ ಕಣಿವೆಯಲ್ಲಿ ನೀನು ನಡೆಯುವಾಗಲೂ ಕೂಡ ನೀನು ಸರಿಯಾದ ರೀತಿಯಲ್ಲಿ ದೇವರ ಸನ್ನಿಧಿಗೆ ನೀನು ಬಂದು ಆತನ ವಾಕ್ಯವನ್ನು ಕೇಳಿ ನೀನು ಹಿಡಿದುಕೊಂಡು ನಡೆದಿದ್ದೀಯಾದರೆ ಆ ನುಡಿ ನಿನ್ನನ್ನ ಹಿಡುಕೊಂಡು ನಡೆಸುತ್ತ ಪ್ರೇರೆ ಎಲ್ಲ ಗಟ್ಟೆ ಅಲ್ಲಿಲೂಯ. ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಯಾರ ಹತ್ತಿರ ಇರೋದರಿಂದ? ದೇವರ ಹತ್ತಿರ ಇರುವುದರಿಂದ ಕೇಡಿಗೇನ ಹೆದರೇನ. ಯಾವ ಕೇಡ ಬಂದನ್ನು ಎದುರೋದಿಲ್ಲ. ಅಲ್ಲಿಲೂಯ. ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ನಾವು ಅದಕ್ಕೆ ಹೋಗೋದ್ನಾಗ ಇಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅನೇಕರು ಕೆಲವರು ನಂಬಿಕೆಯಿಲ್ಲದವ್ರಿಗೆ ಮತ್ತೆ ಪ್ರತ್ಯೇಕ ಬಂದು ಮಾಡಿಸಂತಾರೆ. ಅವಶ್ಯಕತೆ ಇಲ್ಲ. ನಾವೆಲ್ಲ ಸ್ವಸ್ಥ ಮಾಡೋರು ಯಾರು? ಏಸಪ್ಪ ಬೇಸಲ್ಲ. ಇವತ್ತು ಯಾರು ಬಂದಿದ್ದೀರಿ, ಹೊಸದಾಗಿ ಬಂದವ್ರು ಬಂದು ಕಾಣ್ರಿ. ಮೊದಲಿದ್ದ ಬಂದವ್ರು ಯಾರಿದ್ದೀರಿ, ನಿಮ್ಮ ಸಮಸ್ಯೆ ಚೀಟಿ ಬರೆಸ್ಕೊಡ್ರಿ. ಅಲ್ಲಿ ಬಂದು ಕಂಡು ನೀವು ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಇಲ್ಲೇ ಏಸಪ್ಪ ನಿಮ್ಮನ್ನ ಮುಟ್ತಾನೆ. ಬೇಸಲ್ಲ. ಈಗ ವಾಕ್ಯದ ಮೂಲಕವಾಗಿ ನಿಮ್ಮೊಳಗೆ ಪ್ರವೇಶ ಮಾಡಿದ್ದಾರೆ. ಬೇಸಲ್ಲ. ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗೆ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯದ ಮೂಲಕವಾಗಿಯೇ ಸರ್ವವೂ ಉಂಟಾಯಿತು. ಅಂದ್ರೆ ನೀನು ವಾಕ್ಯ ಕೇಳಿದ್ದೀನಿ, ನಿನ್ನಲ್ಲಿ ಕೊರತೆ ಇದೆ. ಈಗ ಅದನ್ನ ದೇವರು ಏನ್ ಮಾಡ್ತಾ ಇದ್ದಾನೆ? ಸೃಷ್ಟಿ ಮಾಡ್ತಾ ಇದ್ದಾನೆ. ಬೇಸಲ್ಲ. ಆ ವಾಕ್ಯವನ್ನು ನೀನು ಕೇಳಿದ ಸಮಯದಲ್ಲಿ ಆ ವಾಕ್ಯವನ್ನು ಕೇಳಿದಕ್ಕಾಗಿ ನಿನ್ನಲ್ಲಿ ಅನಾರೋಗ್ಯವಿದೆ. ಆ ಅನಾರೋಗ್ಯವನ್ನು ದೇವರು ಏನ್ ಮಾಡ್ತಾ ಇದ್ದಾನೆ? ಆ ವಾಕ್ಯವೆಂಬ ದೇವರು ನಿನ್ನೊಳಗೆ ಪ್ರವೇಶ ಮಾಡಿ ಅನಾರೋಗ್ಯದಿಂದ ಇದು ಹೊರಗಾಗ್ತಾ ಇದ್ದಾನೆ. ಬೇಸಲ್ಲ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ ಕೂಸು. ಆಮೇಲೆ ಹಲ್ಲೆಲೂಯಾ. ನೋಡ್ರಿ, ಅದ ಮುಂದಿನ ವಚನ 23. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ದೊಣ್ಣೆ ಅಂದ್ರೆ ಏನ್ರಿ? ದೊಣ್ಣೆ ಅಂದ್ರೆ ಏನು? ದೊಣ್ಣೆ ಅಂದ್ರೆ ಏನು? ಕೋಲು. ದೊಣ್ಣೆ ದೇವರ ಆಜ್ಞೆ. ಎಡಗಡೆ ಕೋಲು ಅಧಿಕಾರ. ದೇವರಿಗೆ ಮೈಮುಂಟಾಗಲಿ. ನಿನಗೆ ಧೈರ್ಯ ಕೊಡುವಂತವು ಆತನ ಆಜ್ಞೆ. ಭೂಮಾಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅಣ್ಣಳು ವಿಧಿವೆ ಆಗಿದ್ಲು, ಗಂಡನ ಕಳ್ಕೊಂಡಿರ್ತಕ್ಕಂಥ ಸ್ತ್ರೀ ಆಗಿದ್ಲು. ಅಯ್ಯಮ್ಮ ಏನ್ ಮಾಡಿದ್ಲು? ಧ್ಯಾನ ಮಾಡಿದ್ಲು ಪ್ರಿಯರೇ, ಪ್ರಾರ್ಥನೆ ಮಾಡಿದ್ಲು ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆದು ಪ್ರಿಯರೇ. ತನಗಿರ್ತಕ್ಕಂಥ ಕಷ್ಟಾರ್ಜಿತ ಆಸ್ತಿ ಏನಿದೆ ಅದು ದುಡಿದಿದ್ದೆಲ್ಲ ದೇವರಿಗೆ ಸಮರ್ಪಣೆ ಮಾಡಿದ ಪ್ರಿಯರ. ಬೇಸಲ್ಲ. 10ರಲ್ಲಿ 1 ಭಾಗ ದೇವರದು. ಅದು ಕಾಣಿಕೆ ಅಲ್ಲ. ಮತ್ತೆ ಕಾಣಿಕೆ ನಾವು ಕೊಟ್ಟಿವಿ, ದಶಮ ಭಾಗ ಕಾಣಿಕೆ. ಅದು 10ರಲ್ಲಿ 1 ಭಾಗ ದೇವರದ ಪ್ರಿಯರೇ. ಅದು ನೀವು ಕೊಡ್ಲಾರ್ದಂಗಿದ್ರೆ ದೇವ್ರ ಹತ್ರ ನೀವು ಕಳ್ತನ ಮಾಡಿದಂಗ. ಇಲ್ಲೇ ಬಂದು ಕೊಡ್ಬೇಕೆಂಬುದಲ್ಲ. ಯೇಸಪ್ಪನ ಸನ್ನಿಧಿ ಎಲ್ಲಿ ಇದೆಯೋ, ಎಲ್ಲಿ ವಾಕ್ಯ ಕೇಳಿದೆಯೋ ಅಲ್ಲೇ ನೀನು ಸಮರ್ಪಣೆ ಮಾಡಬೇಕು. ನೀನು ಸಮರ್ಪಣೆ ಮಾಡುವಾಗ ಕೊಂಬೂದಿಸು ಬೇಡ. ಕೊಂಬೂದಿಸು ಅಂದ್ರೆ ಏನು? ಕೆಲವರು ಇಲ್ಲಿ ಬರ್ತಾರೆ, 1000 ರೂಪಾಯಿ ಕೊಟ್ಟಿರ್ತಾರೆ, ಹಿಂಗೆ ನನ್ನ ನೋಡ್ತಾರ, ಬಸನಗೌಡ ನೋಡ್ತಾರ, ಸ್ವಲ್ಪ ಬಾಯಿಗೆ ಹೇಳ್ತಾರೇನ ಅಂತ. ಅಪ್ಪ, ಈ ಗುಂಡಿಗೆ ತೆಗೆದು ಇನ್ನೊಂದು ಗುಂಡಿಗೆ ಹಾಕ್ಬೇಕಾದ್ರೆ ಲಕ್ಷಗಟ್ಟಲೆ ರೊಕ್ಕ ಬೇಕು. ಅಂತ ಗುಂಡಿಗೆ ನಿನಗೆ ದೇವರು ಸೃಷ್ಟಿ ಮಾಡಿ ಇಟ್ಟಾನ. ಅದು ಎಂದಾದ್ರು ಹೇಳ್ಕೊಂಡನ? ಹಲ್ಲೆಲೂಯಾ. ಇವತ್ತು ನೀನು ನಾನು ಉಸಿರಾಡಿಸುವ ಗಾಳಿ ಒಂದು ದಿವಸಕ್ಕೆ ಅದರ ಬೆಲೆ ಎಷ್ಟು ಗೊತ್ತಾ? 2,500 ಪ್ರಿಯರೇ. ಎಷ್ಟದ? 2,500. ಪ್ರತಿಯೊಂದು ದಿವಸ 2,500. ನಿನಗೂ, ನಿನ್ನ ಗಂಡಿಗೂ, ನಿನ್ನ ಮಕ್ಕಳಿಗೂ, ಎಲ್ರಿಗೂ ರೊಕ್ಕ ಎಷ್ಟಾಗುತ್ತೆ? ಭಾಳ ಆಗುತ್ತಲ್ಲ. ಅದಕ್ಕೆ ಹಾಸ್ಪಿಟ್ಲಲ್ಲಿ ICUನಲ್ಲಿ ಇಟ್ಟು ಅದನ್ನೇನು ಮಾಡ್ತಾರೆ? ಆಕ್ಸಿಜನ್ ಕೊಡ್ತಾರೆ ಪ್ರಿಯರೇ. ಒಂದು ದಿವಸಕ್ಕೆ 2,500.
ಭೂಲೋಕದ ಎಲ್ಲ ಜನರಿಗೂ ಉಚಿತವಾಗಿ ದೇವರು ಕೊಟ್ಟಿದ್ದಾನೆ. ದೇವರಿಗೆ ನಾನು ಕೊಟ್ಟಿಗೆ ನೀನು ಇಲ್ಲ. 10ರಲ್ಲಿ 1 ಭಾಗ ದೇವರದು. ಅದು ಯಾಕೆ ಗೊತ್ತಾ? ಅದು ನಿನಗೆ ಸಮೃದ್ಧಿಯಾಗಿ ಮತ್ತು ನೀನು ತೆಗೆದುಕೊಳ್ಳುವುದಕ್ಕೆ ಬರೆದಲ್ಲ. 30ರಷ್ಟು 60ರಷ್ಟು 100ರಷ್ಟು ದೇವರು ಮಾಡ್ತಾನೆ. ನೀನು ಕೊಟ್ಟದಕ್ಕೆ ಪ್ರತಿಫಲವನ್ನು ಕೊಡ್ತಾನೆ ಪ್ರಿಯರು. ಬೆಳೆಸೋಣ ಅಲ್ಲಿಲ್ಲ. ಅದರಲ್ಲಿ ಬರೆದಿಟ್ಟ ನಾವು ನಡ್ಕೊಳ್ಳೇಬೇಕು. ನಡ್ಕೊಂಡ್ರೆ ನಾವೇನಂತೀವಿ? ಏನಾಗ್ತೀವಿ ನಾವು? ದೇವರ ಮಕ್ಕಳಾಗ್ತೀವಿ. ಎಲ್ಲಿಗಡೆ ದೋಷ. ಕೆಲವರು ಕಾಣಿಕೆ ಸಿನಿಮಾ ನೋಡಕ್ಕೆ 50 ರೂಪಾಯಿ ಟಿಕೆಟ್, 60 ರೂಪಾಯಿ ಟಿಕೆಟ್, 100 ರೂಪಾಯಿ ಟಿಕೆಟು, ಬಸ್ ಚಾರ್ಜ್ ಒಂದು 50 ಎಲ್ಲ ಕಾತು ಒಂದು 200 ರೂಪಾಯಿ ಖರ್ಚು ಮಾಡ್ತಾರೆ ಅಂತ ತಿಳ್ಕೊರಿ. ದೇವರ ಸನ್ನಿಧಿಗೆ ಬಂದು 1 ರೂಪಾಯಿ ಭಿಕ್ಷಿಕ. ದೇವ್ರ ಭಿಕ್ಷಿಕ. ಅನೇಕ ಮಂದಿರಗಳಲ್ಲಿ ಏನು ಮಾಡ್ತಾರೆ? ತಟ್ಟೆ ಇರ್ತಾರೆ. ಕೆಲವರು ಏನ ಅವು ಇರ್ತಾವೆ, ಕಾಣಿಕೆ ಇರ್ತದೆ. ಇಲ್ಲಿ ಮಾಡ್ತೀವ? ಮಾಡಲ್ಲ. ಯಾಕೆ ಗೊತ್ತಾ? ಅಲ್ಲಿ ಯಾರಿದ್ದಾರೆ? ಏಸಪ್ಪ ಇದ್ದಾರೆ. 2 ಗಂಟೆ ತೋರಿಸ್ಕೊಂಡು ಯಾರ್ಯಾರು ಎಷ್ಟು ನೀವು ಸಮರ್ಪಣೆ ಮಾಡ್ತೀರೋ ಆ ಸಮರ್ಪಣೆಗೆ ತಕ್ಕಂತೆ 100ಕ್ಕೆ 100ರಷ್ಟು 60ರಷ್ಟು 30ರಷ್ಟು ದೇವರು ಮಾಡ್ತಾನೆ. ಪ್ರತಿಫಲವನ್ನು ಕೊಡ್ತಾನೆ. ಪ್ರಜೆಲ್ಲ ಯೇಸು ಕ್ರಿಸ್ತ ಮಹಾರಾಜ್ ಕೋಸು ದೇವರಿಗೆ ಮೈ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಇನ್ನೊಬ್ಬರು ನೋಡ್ಬೇಕಂತ ಕೊಡಬೇಡ. ನಿನಗೆ ದೇವರಿಗೆ ಗೊತ್ತಿರ್ಬೇಕು. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಬಲಗೈಯಿಂದ ಕೊಟ್ಟದ್ದು ಎಡಗೈಗೂ ಗೊತ್ತಾಗಬಾರದು ಅಂತ. ಅಲ್ಲಿಯ ಡಾಕ್ಟರ್ಗಳಿಗೆ ಎಷ್ಟಾದ್ರೂ ರೊಕ್ಕ ಇಡ್ತೀರಿ. 1000 ರೂಪಾಯಿ ರೊಕ್ಕ ಇಡ್ತಾರೆ. 1000 ರೂಪಾಯಿ ಏನಾದ್ರೂ ದೇವ್ರಿಗೆ ಕಾಣಿಕೆ ಸಮರ್ಪಣೆ ಮಾಡಿರಿ ತೆಗಿತೀರಿ 10 ರೂಪಾಯಿ. ಅಲ್ಲಿಯ ತೆಗಿತೀರಿ ಎಷ್ಟು? 10 ರೂಪಾಯಿ. ತೆಗಿತೀರಿ ಎಷ್ಟು? 20 ರೂಪಾಯಿ. ಲಾಸ್ಟಿಗೆ 50 ರೂಪಾಯಿ, 100 ರೂಪಾಯಿ. ದೇವ್ರೇನೋ ಭಾಳ ದೊಡ್ಡ ಕೆಲಸ ಮಾಡಿದರೆ ಅವಾಗ 500 ರೂಪಾಯಿ ನೋಟ್ ಹೊರಗೆ ಬರುತ್ತೆ. ಯಾವುದನ್ನ ಆಪ್ರೇಷನ್ ಕೇಸ್ ಇತ್ತಪ್ಪ, ಆಪ್ರೇಷನ್ ಮಾಡೋದಿತ್ತು, ಪ್ರಾರ್ಥನೆಗೆ ಬಂದು ಆಪ್ರೇಷನ್ ಕ್ಯಾನ್ಸಲ್ ಆಗಿಬಿಡ್ತಂದ್ರೆ ಅವಾಗ 1000 ರೂಪಾಯಿ ಇಡ್ತಾರೆ. ಅದು ಪೇಚೆಡ್ ಅಲ್ಲಿ ದವಾಖಾನೆ ಅಲ್ಲಿ ಸಾಲ ಮಾಡಿ, ಇಲ್ಲಿ ಸಾಲ ಮಾಡಿ, ಅಲ್ಲಿ ಕಟ್ತಾರೆ ಪ್ರಿಯ. ಆ ದೇವರ ಸನ್ನಿಧಿಗೆ ಸಾಲ ಮಾಡಿದವರು ಯಾರಾದ್ರೂ ಇದ್ರಿ? ಯಾರ ಆ ಥರ ಸಾಲ ಮಾಡಿ ಒಂದು ವೇಳೆ ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡಿದರೆ ಈ ಲೋಕದಲ್ಲಿ ಅವರನ್ನ ಉನ್ನತ ಮಟ್ಟದಲ್ಲಿ ದೇವರಿಗೆ ಮಾಡೋರಿಲ್ಲ. ಯಾರು ಮಾಡ್ತಾರೆ ಅವರು ಸೇವಕರಾಗಿದ್ದೇವೆ. ನಿರ್ಮಾಣ ಮಾಡ್ತಾರೆ. ಸಕಲ ಪರಲೋಕದ ಸೌಭಾಗ್ಯವನ್ನು ಅನುಭವಿಸುತ್ತೆ ಮಾಡ್ತಾರೆ ಭೂಲೋಕದಲ್ಲಿ. ಅಲ್ಲೆಲ್ಲ ಇನ್ನು ಕೆಲವರು ಅಂತಾರೆ, ಇನ್ನು ದೇಶ ಪುಣ್ಯರು ಭಾಳ ದರಿದ್ರಿ, ಭಾಳ ಬಡತನ ರೀ, ಹಂಗ್ರಿ ಹಿಂಗ್ರಿ ಅಂದ್ರೆ ಅರ್ಥ ಏನು? ದರಿದ್ರದ ಆತ್ಮ ಅವ್ರೊಳಗೆ ಐತೆ ಅಂತ ಅರ್ಥ. ಅವರು ದೇವ ಸೇವಕರಾಗಿರ್ಬೋದು, ಸಾಮಾನ್ಯರಾಗಿರ್ಬೋದು. ಲಾಜರು ಬಡವನಾದ. ಅದೇ ಇನ್ನೊಬ್ಬ ಲಾಜರ್ನ ಬಗಲಾಗಿ ಇನ್ನೊಬ್ಬ ಶ್ರೀಮಂತ ಇದ್ದ. ಅವನ ದಿನಕ್ಕೆ 3 ಜೊತೆ 4 ಜೊತೆ ಬಟ್ಟೆಗಳನ್ನ ಬದಲಾವಣೆ ಮಾಡ್ತಿದ್ದ. ಬಹಳ ಐಷಾರಾಮಿ ಕಾರುಗಳಿದ್ದವು, ಬಂಗಲೆಗಳಿದ್ದವು. ದಿನ ಒಂದೊಂದು ಸಲ ಒಂದೊಂದು ನಮೂನಿ ಊಟವನ್ನು ಏನ್ ಮಾಡ್ತಿದ್ದ. ಅನೇಕ ಸ್ನೇಹಿತರು ಅವನ ಹತ್ರ ಬರ್ತಿದ್ರು ಪ್ರಿಯರೇ. ಆದ್ರೆ ಲಾಜರ್ ಅಲ್ಲೇ ಇದ್ದ. ಅವನು ಊಟ ಮಾಡಿ ಉಳಿಸಿದ ಎಂಜಲ ಐತಲ್ಲ, ಅದನ್ನ ನಾಯಿಗಳಿಗೆ ಹಾಕ್ತಿದ್ದ. ಆ ನಾಯಿಗಳು ಬಗಲ ಕುಂತ್ಕೊಂಡು ಏನ್ ಮಾಡ್ತಿದ್ದ? ಲಾಜರ್ ತಿಂತಿದ್ದ. ಆದ್ರೆ ಈತ ದೇವ್ರು ನಂಬಿದ್ದ. ಅದ್ರ ಒಂದು ಮಾತು, ಆತ ಸತ್ತ ಈತ ಸತ್ತ. ಆತನ ಬಹಳ ವಿಜೃಂಭಣೆಯಿಂದ ತಗೊಂಡೋದ್ರು. ಆದ್ರೆ ಹೋದ್ಮೇಲೆ ಆತ್ಮ ಎಲ್ಲಿ ಬಿತ್ತು? ನರಕದಾಗ ಬಿತ್ತು. ಈತ ಸತ್ತ. ಈತನ ಯಾರು ಅಳೋರಿಲ್ಲ, ಕರೆಯೋರಿಲ್ಲ, ಬಾಯಿ ಹೊಡ್ಕೊಂಬೋರಿಲ್ಲ. ಈತನ ಎಳೆದಾಕಿದ್ರು, ಈತನ ಸಮಾಧಿ ಮಾಡಿದ್ರು. ಅದ್ರಾಗ ಬರೆಯಲ್ಪಟ್ಟಿಲ್ಲ ಪ್ರಿಯರೇ. ನಾಯಿಗಳು ತಂದು ಊಟ ಗೊತ್ತಿಲ್ಲ. ಆದ್ರೆ ಈತನ ಆತ್ಮ ಎಲ್ಲಿಗೋಯ್ತು? ಪರಲೋಕಕ್ಕೆ ಹೋಯ್ತು. ಪ್ರಶ್ನಲ್ಲ, ಆ ನರಕದೊಳಗೆ ಬಿದ್ದಿರುವಂತಹ ಶ್ರೀಮಂತ, ಈ ಲೋಕದಾಗ ವೈಭವದೊಳಗಿರ್ತಕ್ಕಂಥ ಶ್ರೀಮಂತ, ತನಗಾಗಿ ಅನೇಕ ಗುರುಗಳೆಲ್ಲ ಜನರನ್ನ ಮಾಡಿಕೊಂಡಿರ್ತಕ್ಕಂಥ ಶ್ರೀಮಂತ ಎಲ್ಲಿ ಬಿದ್ದಾನೀಗ? ನರಕದೊಳಗೆ. ಆ ನರಕದೊಳಗೆ ಬಿದ್ದ ಅಂತಾನ ನೋಡಿದ. ತನ್ನ ಜೊತೆಗಿದ್ರಲ್ಲ, ಅಯ್ಯೋ ಹಿರಿಯರು, ಏನಪ್ಪ ನೀನು ಬಂದಿಯಲ್ಲ, ನೀನು ಬಹಳ ಭಕ್ತಿವಂತ, ನೀನು ಪೂಜೆ ಪುನಸ್ಕಾರ ಬಹಳ ಮಾಡಿದ್ರು. ಹೌದಪ್ಪ, ನಾನು ಬಂದೇನೆ, ಏನು ಮಾಡ್ಬೇಕು? ನಾನೊಬ್ಬದಲ್ಲ, ನಮಗ ಭೋಜನ ಮಾಡುವ ಗುರುಗಳು ಸಮ ಒಳಗಯ್ಯಾರ. ಎಲ್ಲಿ? ನರಕದ. ಅರ್ಥ ಮಾಡ್ತೀರ ಪ್ರಿಯರೇ. ಪ್ರತಿಯೊಬ್ಬರಿಗೆ ದೇವರ ಜ್ಞಾನ ಕೊಟ್ಟನ. ಜ್ಞಾನಯುಕ್ತವಾದ ಭಕ್ತಿ ಮಾಡ್ರಿ. ಜ್ಞಾನವಿಲ್ಲದ ಭಕ್ತಿ ನೀವು ಮಾಡಿದರೆ ಈ ಲೋಕದೊಳಗೆ ನೀವು ಜೀವಿಸ್ರಿ. ಲೋಕ ಬಿಟ್ಟು ಹೋದ್ಮೇಲೆ ನರಕಕ್ಕೆ ಹೋಗ್ತೀರಿ ಪ್ರಿಯರೇ. ಆ ನರಕದಿಂದ ತಪ್ಪಿಸಲ್ಪಡಬೇಕಂತ ನಮ್ಮ ಕಣ್ಣೀರಿನ ಪ್ರಾರ್ಥನೆ. ಇಲ್ಲಿಗೆ ಕನಿಷ್ಠ
ಪ್ರಿಯವಾದವರೇ, 1 ವರ್ಷ ಮುಗಿಯಿತು, 600 ದಿನಗಳು ಮುಗಿತು, ಈಗ 700ನೇ ದಿನ ಪ್ರಾರಂಭ ಆಗಿದೆ. ಪ್ರಿಯರೇ, ಒಪ್ಪತ್ತು ಮಾಡಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿರ್ಬೇಕಂತ ನನ್ನ ಆಸೆ, ಯಾರನ್ನ ದ್ವೇಷ ಮಾಡಲ್ಲ, ಎಲ್ಲ ಗಡ್ಡಿ ಚಪ್ಪಡಿಸ್ಬೇಕು. ಹಲಿಲೂಯ್ಯ, ರಕ್ಷಣೆ ಹೊಂದಬೇಕಂತ. ಹಲಿಲೂಯ್ಯ, ನನಗಾಗಿ ನೀವು ಪ್ರಾರ್ಥನೆ ಮಾಡಿ, ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಅವಾಗ ಏನಾಯ್ತು ಗೊತ್ತಾ ಪ್ರಿಯವಾದವರೇ, ಈತ ಅಗರ್ಭಸಿನ ಇಲ್ಲಿ ಆತ ಸತ್ತ ಮೇಲೆ ಒಂದು 15-20 ದಿವಸ ಆಗಲಿಲ್ಲ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಕಲೆ ಬಿದ್ದು ಹಂಚಿಕೊಂಡ್ಬಿಟ್ರು. ಅದನ್ನ ಆಸ್ತಿ ಅಲ್ಲ, ಅದ್ರ ಅರ್ಥ ಎಲ್ಲಿದ್ದಾನೆ ನರಕದಲ್ಲಿ. ಅವಾಗ ಅಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ನನ್ನ ಅಣ್ಣ ತಮ್ಮರು ಬಹಳ ಮಂದಿ ಇದಾರೆ, ನನ್ನ ಮಕ್ಕಳು ಬಹಳ ಮಂದಿ ಇದಾರೆ, ನನಗೆ 2 ಹೆಂಡ್ರದ, ದೇವರೇ ಹೆಂಗಾರ ಮಾಡಿ ಏಸಪ್ಪ. ಲಾಜರ್ ಎಲ್ಲಿದ್ದಾನ? ಸ್ವರ್ಗಕ್ಕೆ ಹೋಗ್ಯಾನ. ಲಾಜರ್ ಇತ್ತು ಕಾಣ್ತಾ ಇದ್ದಾನ. ಲಾಜರ್ ನನ್ನ ಮನೆಗೆ ಕಳಿಸು ದೇವರೇ, ಕಳಿಸಿ ನನ್ನ ಮನೆ ಇರತಕ್ಕಂಥ ಅಣ್ಣ ತಮ್ಮರು ಈ ಜಾಗಕ್ಕೆ ಬರಬಾರದು. ನೀನು ನಿಜವಾದ ದೇವರು, ನೀನು ಸತ್ಯದ ದೇವರು, ಜೀವನ ದೇವರು, ಸೃಷ್ಟಿಕರ್ತನಾದ ದೇವರು ಅಂತ ನಾನು ತಿಳ್ಕೊಳ್ಳಿಲ್ಲ. ಲಾಜರ್ ತಿಳ್ಕೊಂಡ, ಆದರೆ ದೇವಲೋಕ ಸೇರ್ಕೊಂಡ. ಆದರೆ ಇವತ್ತು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಈ ಜಾಗಕ್ಕೆ ಬರಬಾರದು ಅಂತ ತಿಳ್ಕೊಂಡು ಗೋಳಾಡ್ತಾ ಇದ್ದಾನೆ. ಅವಾಗ ದೇವರು ಹೇಳಿದ ಒಂದು ಮಾತು ಏನ್ ಗೊತ್ತಾ? ಭೂಲೋಕದಲ್ಲಿ ನಾನೇ ಒಂದು ಗ್ರಂಥವನ್ನು ಬರೆದು ಕೊಟ್ಟಿದ್ದೇನೆ, ಅದನ್ನ ನಂಬುದಾಗಿದ್ರೆ ಇಲ್ಲಿದ್ದ ಲಾಜರ್ನ ಕಳಿಸಿದ್ರು ಕೂಡ ಏನ್ ಮಾಡಲ್ಲ, ಅವರ ನಂಬಲ್ಲ. ಪ್ರೇರೆ ಎಲ್ಲ ಗಟ್ಟಿ ದೇವರಿಗೆ ಮೈ ಉಂಟಾಗಲಿ. ಅದೇ ನಂಬಿರ್ತಕ್ಕಂಥ ಅಬ್ರಹಾಮು ವಿಗ್ರಹಾರಾಧನೆ ಮಾಡ್ತಿದ್ದ, ವಿಗ್ರಹಗಳನ್ನ ಮಾಡಿ ರೂಪ ಕೊಟ್ಟು ಮಾಡ್ತಿದ್ನ ಪ್ರಿಯರೇ. ಆದರೆ ದೇವರತನ ಕರೆದ, ದೇವರತನ ಏನು ಮಾಡಿದ? ಬಾ, ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ ಎಂಬುದಾಗಿ. ಈ ಲಾಜರ್ ದೇವ್ರನ್ನ ಕೇಳಲ್ಲ, ದೇವರ ನನಗೆ ಶ್ರೀಮಂತಿಗೆ ಬೇಕು, ನನಗೆ ಎಲ್ಲಾ ವಿಧದಲ್ಲಿ ಇದು ಬೇಕಂತ ಕೇಳಿದ್ರೆ ಎಲ್ಲ ದೇವರು ಮಾಡ್ತಿದ್ದ. ನನಗಿರ್ತಕ್ಕಂಥ ಈ ಹುಣ್ಣುಗಳು ಅನಾರೋಗ್ಯ ಎಲ್ಲ ಹೊರಟು ಹೋಗ್ಲಂತಿದ್ದ, ಕೇಳಿದ್ರೆ ಮಾಡ್ತಿದ್ದ. ಆದ್ರೆ ಇದ್ದ ಏನ್ ನಂಬಿದ್ದ? ಈ ಲೋಕದಲ್ಲಿ ದರಿದ್ರ ಸಹಜ, ಹೀಗೆ ಇರ್ಲಂತಿದ್ದ ನಂಬಿದ್ದ, ಅದ್ರಂಗೆ ಜೀವಿತ ಸತ್ತ. ಆದ್ರೆ ಆತ್ಮ ಕೆಡಿಸ್ಕೊಳ್ಳಿಲ್ಲ. ಎಷ್ಟು ಗಟ್ಟಿ ಚೋಷಣ. ಆದ್ರೆ ಒಂದು ಮಾತೇನು ಗೊತ್ತಾ? ದೇವರು ಈ ಲೋಕದಲ್ಲಿ ಮಾನವನಿಗೆ ಕೊಟ್ಟಿರೋದು ಸಂಪೂರ್ಣವಾಗಿ ಅದನ್ನ ಅನುಭವಿಸುವುದಕ್ಕಾಗಿ. ಆದಿಕಾಂಡ 1:28 ವಚನದಲ್ಲಿ ದೇವರು ಆಶೀರ್ವಾದ ಮಾಡಿದಾರ ಪ್ರಿಯರೇ. ಆಮೇಲೆ ಅಬ್ರಹಾಮನು ಕೂಡ ಎಂತ ಆಶೀರ್ವಾದ ಗೊತ್ತಾ? ಅನ್ಯ ಜನಾಂಗಗಳು ಕೂಡ ಆಶೀರ್ವದಿಸಲ್ಪಡ್ತಾರೆ ನಿನ್ನ ಮೂಲಕ ಎಂಬುದಾಗಿ. ಎಲ್ಲ ಗಟ್ಟಿಲ್ಲ. ಅದೇ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನ ದೇವರು ಕರೀತಾರೆ, ನಾನು ನಿನಗೆ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂಬುದಾಗಿ. 100 ವರ್ಷ ಆದ್ರೂ ಮಕ್ಕಳಾಗಲಿಲ್ಲ. ಯಾರಿಗೆ? ಅಬ್ರಹಾಮ್. ಯಾಕೆ ಗೊತ್ತಾ? ಅದಕ್ಕೆ ಶ್ರೀಮಂತಿಕೆ ಕೊಟ್ಟ, ಎಲ್ಲಾ ವಿಧದಲ್ಲಿ ಸಮೃದ್ಧಿ ಕೊಟ್ಟ, ಒಬ್ಬ ರಾಜನಾಗಿ ಅದನ್ನ ಮಾಡಿದ. ಎಲ್ಲ ಸುಖ ಸಂತೋಷಗಳನ್ನ ಅನುಭವಿಸಿದ. ಆವಾಗ ಏನ್ ಮಾಡಿದ ಗೊತ್ತಾ? ನಾನು ಈಗೇನ್ ಮಾಡ್ತೇನೆ, ನಿನಗೆ ಮಗನ ಕೊಡ್ತೀನಿ ಅಂತ. ಸಾರಾ ಹೇಳು ಮುದೇಕೆ ಆಗಿದ್ಲು ಪಾಪ, 90 ವರ್ಷ ಸಾರಾ ಹೇಳು. ಅವಾಗ ಕೆಂತಳ, ಯಪ್ಪ ನನಗೇನು, ನಾನು ಅವನ ಸುಡಿಗೆ ಅಲ್ಲ, ನನಗೆ ಮಕ್ಕಳಾಗಕ್ಕ. ಹೌದಾ? ಮುದುಕಿ ಹೊಲದೆಲ್ಲ ಹುಚ್ಚೋಗ್ಬಿಟ್ಟವ. ಹಲಿಲಯ್ಯ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದರೆ ದೇವರು ಆ ಕಾರ್ಯವನ್ನು ಮಾಡಿದ ಪ್ರಿಯರೇ. 90 ವರ್ಷ ಸಾರೆಗಳಿಗೆ ಗರ್ಭ ನಿಂತು ಪ್ರಿಯರೇ. ಎಲ್ಲ ಗಡಿಬಿಟ್ಟು ಅಂದ್ರೆ ಅರ್ಥ ಏನ? ಅವರಿಗೆ ಯೌವನವನ್ನು ಕೊಟ್ಟ ಬೇಡಲ್ಲ. ಯಾಕೆ ಗೊತ್ತಾದ? ಸೃಷ್ಟಿಕರ್ತನಾದ ದೇವರು. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಏನಾಯ್ತು ಗೊತ್ತಾ ಪ್ರಿಯವಾದವರೇ? ಆತಗ ಧನ ಧಾನ್ಯಗಳು, ಹಾಳು ಕಾಳು ಎಲ್ಲ ಸಮೃದ್ಧಿಯಾಗಿ ದೇವರು ದೇಶವನ್ನೇ ಆತನಿಗೆ ಕೊಟ್ಟ. ಎಲ್ಲ ಗಟ್ಟಿದ್ದೇವೆ. ಆದರೆ ಈ ಹೊತ್ತು ಕೂಡ ನಮಗೂ ದೇವರು ಅಬ್ರಹಾಮ ದಾವೀದನಿಗೆ ಕೊಟ್ಟ ಆಶೀರ್ವಾದವನ್ನೇ ತಾನೇ ನರರೂಪದಲ್ಲಿ ಬಂದು ನಮಗೆ ಕೊಟ್ಟಿದ್ದಾರೆ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಸೈತಾನ ಬಂದ್ಬಿಟ್ಟಪ್ಪ, ಹಂಗ ಮಾಡ್ತಾನಪ್ಪ, ಹಿಂಗ್ ಮಾಡ್ತಾನ. ಸೈತಾನ್ ನಿನ್ನ ಕಾಲ ಕೆಳಗೆ ಹಾಕಿ ದೇವ್ರು ಏನ್ ಮಾಡಿದ್ದಾನೆ? ತುಳಿಸಿದ್ದಾನೆ. ಬಾಯಿಗಳನ್ನು ಬರೋದು. ಅಲ್ಲಿಲಯ್ಯ, ಅವನಿಗೆ ದೇಹ ಇಲ್ಲ, ಸೈತಾನಿಗೆ ದೇಹ ಐತೆ. ಇನ್ನೊಬ್ಬರು ದೇಹದೊಳಗೆ ಒಕ್ಕಂಡ ಕೆಲಸ ಮಾಡ್ಬೇಕು. ಅಲ್ಲಿಲಯ್ಯ,
ಕೆಲವರು ಬೈತಾರೆ, ಕೆಲವರು ಏನೇನೋ ಮಾಡ್ತಾರೆ. ನಾವು ಅವ್ರನ್ನ ಪ್ರೀತಿಯಿಂದ ನೋಡ್ತೀವಿ. ಯಾಕೆ ಗೊತ್ತಾ? ಅವರು ಒಳ್ಳೆಯವರು. ಯಾಕೆ? ಒಳ್ಳೆ ದೇವರು ಅವ್ರನ್ನ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಅವರೊಳಗೆ ಪ್ರವೇಶ ಮಾಡಿ ಬೇಯಿಸೋನು ಯಾರು? ಸೈತಾನ. ನಾವೇನ್ ಮಾಡ್ತೀವಿ? ಸೈತಾನನೇ ಅವರ ದೇಹದಿಂದನೇನೋ ಹೊರಟು ಹೋಗಿ ನಿನ್ನ ಗಟ್ಟಿ ಆಗ್ತು ಅಂತ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಎಲ್ಲ ಗಟ್ಟಿದ್ರು. ಯಾಕೆ? ಅವ್ರು ಒಳ್ಳೆಯವರು, ಪ್ರಿಯರೇ. ದೇವ್ರ ಮೈಮುಂಟಾಗಲಿ, ದೇವ್ರ ವಿಶ್ವಾಸ ಉಂಟಾಗಲಿ. ಯಾರನ್ನ ದ್ವೇಷಿಸಬಾರ್ದು, ಯಾರನ್ನ ದೂಷಿಸಬಾರ್ದು. ಪ್ರೇಸಲ್ಲ. ನಮಗೆ ತಿಳಿಲಾರದ ವಿಷಯಗಳನ್ನ ದೇವರ ಹತ್ರ ನಾವೇನ್ ಮಾಡ್ಬೇಕು? ತಿಳ್ಕೊಳ್ಬೇಕು. ಪ್ರೇಸಲ್ಲ. ಹಲ್ಲೆಲೂಯಾ. ಪ್ರೀತಿ ಶಾಶ್ವತವಾಗಿರುವಂಥದ್ದು. ಪ್ರೀತಿ ಪರಲೋಕಕ್ಕೆ ನಡೆಸುವಂಥದ್ದು. ಪ್ರೀತಿ ನೀತಿಗೆಟ್ಟ ನಿನ್ನ ಕೆಲಸಗಳಿಂದ ಬಿಡಿಸುವಂಥದ್ದು. ಪ್ರೀತಿ ಅಂದ್ರೆ ಹುಡುಗ ಹುಡುಗಿ ಓಡುವಂಥದ್ದಲ್ಲ, ಪಾಪ ಕಾರ್ಯಗಳನ್ನು ಮಾಡಲಾರದೆ ಇರುವಂಥದ್ದೇ ಪ್ರೀತಿ. ಇನ್ನೊಬ್ಬರಿಗೆ ಹಿತವನ್ನು ಬಯಸುವಂಥದ್ದೇ ಪ್ರೀತಿ. ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಾರದೆ ಇರುವಂಥದ್ದೇ ಪ್ರೀತಿ. ಎಂದು ಹಿಡಿತು. ಆ ಪ್ರೀತಿ ಯಾರೆಲ್ಲ ಬಲವಾಗಿರುತ್ತಂದ್ರೆ, ಯಾವ ರೋಗಗಳಿರಲಿ, ಯಾವ ಬಾಧೆಗಳಿರಲಿ, ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ನಿನ್ನ ತಲೆ ಕೂದಲು ಒಂದು ಕೂಡ ಕೆಳಗೆ ಬೀಳಬೇಕಾದ್ರೆ ನನ್ನ ಅಪ್ಪಣೆ ಬೇಕು ಅಂತ ಯೂಸಫ್ ಹೇಳ್ತಾ ಇದ್ರು. ಎಲ್ಲ ಯಾರನ್ನೇ ಅವ್ರು ನಮ್ಮನ್ನು ಸೋಲಿಸ್ತಾರೆ, ನಮ್ಗೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಭಯ ಪಡಬೇಡ್ರಿ. ಯಾಕೆ ಗೊತ್ತಾ? ನಾನು ನಂಬಿದ ದೇವರು, ನಿಮ್ಮನ್ನು ಉಂಟು ಮಾಡಿದ ದೇವರು, ನಿಮ್ಮ ಸಂಗಡ ಈ ಸಮಯದಲ್ಲಿ ಮಾತಾಡುವ ದೇವರು, ಸರ್ವ ಲೋಕಗಳ ಸೃಷ್ಟಿಕರ್ತ. ಆತನ್ನ ಸೋಲ್ಸಕ್ಕೆ, ಆತನ್ನ ಸಾಯಿಸಕ್ಕೆ ಯಾರಿಂದಲೂ ಪೂರ್ವಕದಲ್ಲಿ ಸಾಧ್ಯವಾಗಿಲ್ಲ. ಯಾಕಂದ್ರೆ ಆತ ದೇವರು, ಪ್ರಿಯರೇ. ಎಷ್ಟು ಹಿಂಸೆ ಕೊಟ್ಟರು, ಎಷ್ಟು ಬಾಧ್ಯಪಡಿಸಿದ್ರು ಅದಕ್ಕೆ ಸಾವು ಬರಲಿಲ್ಲ. ಯಾಕೆ ಗೊತ್ತಾ? ಏಸಪ್ಪ ಹೇಳ್ತಾರೆ, ಇದನ್ನ ಕೊಡುವುದಕ್ಕೂ ನನಗೆ ಅಧಿಕಾರ ಉಂಟು, ತಿರುಗಿ ಪಡೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು. ಹಿಂಗೆ ಮಾಡಿದ್ರೆ ಸಾಯ್ತಾನೆ, ಹಿಂಗೆ ಮಾಡಿದ್ರೆ ಸಾಯ. ಅನೇಕ ವಿಧದಲ್ಲಿ ಹಿಂಗೆ ಚಿತ್ರ ಹಿಂಸೆ ಮಾಡಿದ್ರು ಪ್ರಿಯರೇ. ಶಿಲುಬಿಗೆ ಹಾಕಿದ್ರು, ಆದ್ರೂ ಕೂಡ ಅದೇನ್ ಮಾಡ್ಲಿಲ್ಲ, ಸಾಯಲಿಲ್ಲ. ತಾನೇ ಒಪ್ಪಿಸಿಕೊಟ್ಟಾಗ ಹೋಯ್ತು ಪ್ರಾಣ. ಹಲ್ಲೆಲೂಯ. ಯಾಕೆ? ಅದು ಅದನ್ನ ದೇವರ ಚಿತ್ತವಾಗಿತ್ತು ಪ್ರಿಯರಲ್ಲ. ಅದರ ಬಗ್ಗೆ ಈ ಲೋಕದಲ್ಲಿ ಮೊದಲ ಶಾಸ್ತ್ರಗಳು ಬರೆಯಲ್ಪಟ್ಟಿತ್ತು, ಅದರಲ್ಲಿ ವಾಕ್ಯಗಳು. ಅವು ನೆರವೇರ್ಬೇಕಾದ್ರೆ ಆ ಶಿಕ್ಷೆಯನ್ನು ಏನ್ ಮಾಡ್ಬೇಕಾಗಿತ್ತು? ಅನುಭವಿಸಬೇಕಾಗಿತ್ತು. ಪ್ರಿಯರಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ. ಯೂಸಫ್ ನಡೆಯಕ್ಕೆ ಬಂದರು ಬ್ರಾಹ್ಮಣ ಸರ್ಕಾರದವರು. ತೋಟದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಪ್ರಿಯರೇ, ದೇವದೂತರು ಬಂದು ಅದನ್ನ ಬಲಪಡಿಸಿದ್ರು ಪ್ರಿಯರೇ. ಎಲ್ಲ ಗಟ್ಟಿದ್ರು. ವಾಕ್ಯ ಕೇಳಿ ಗಲಾಟೆ ಮಾಡ್ಬಿಟ್ರಿ. ಹಲ್ಲೆಲೂಯ. ಅವಾಗ ಏನಾಯ್ತು ಗೊತ್ತಾ? ಅದನ್ನ ಹಿಡಿಯಕ್ ಬಂದ್ರೆ, ಯಾರು ನೋಡುತ್ತಾ ಇದ್ದೀರಿ ನೀವು ಅಂತ ಕೇಳ್ತಾನೆ. ಯಾರನ್ನ? ಸೈನಿಕ. ಅವರೆಲ್ಲ ಅವ್ರ ಹತ್ರ ಸೈನಿಕರು ಅಂತಂದ್ರೆ ಏನ್ರಿ? ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ ಇರ್ತಲ್ಲ, ಎಲ್ಲ ಬಂದೋಬಸ್ತ್, DRI ಏನಂತಾರಲ್ಲ ಅದಕ್ಕೆ, ಆ ಪ್ರಕಾರ ಸ್ಟ್ರೈಕ್ ಆದಾಗ ಬರ್ತಾರೆ ನೋಡ್ರಿ, ಟಿವಿಗೆ ತೋರಿಸ್ತಾರೆ ನೋಡ್ರಿ. ತಲೆ ಟೋಪಿಗೆ ಕೈಗಳಾಗಿ ಏನ ಬಂದೂಕ ಅವು ಇವು ಎಲ್ಲ ಆಯುಗಳು ಇರ್ತಾವ ಪ್ರಿಯರ. ಬೆಳೆಸಲ್ಲ. ಯಾರನ್ನ ಹುಡುಕ್ತಿದ್ರೆ ನೀವು ಅಂತ ಕೇಳಿದಾಗ, ನಜರೇತಿನ ಯೇಸುವನ್ನು ಹುಡುಕ್ತಾ ಇದ್ದೇವೆ. ಅಂದ್ರೆ ಇನ್ನ ಬೇರೆ ಯೇಸುಗಳು ಬಹಳ ಮಂದಿ ಇದಾರೆ ಅಂತ ಅರ್ಥ. ಬೇರೆ ಯೇಸುಗಳು ಬಹಳ ಮಂದಿ ಇದಾರೆ ಅಂತ ಅರ್ಥ. ಇವತ್ತಾದ್ರೂ ಕೂಡ ನೀವೇ ನಾವು ಕ್ರಿಶ್ಚಿಯನ್ ರೀ. ಏನ್ರಿ? ಕ್ರಿಶ್ಚಿಯನ್. ಕ್ರೈಸ್ತರಿಗೆ ರಕ್ಷಣೆ ಇಲ್ಲ. ಹೊರಗಡೆ ಕ್ರೈಸ್ತರಾಗಿರ್ತಾರೆ, ಅವ್ರ ರಕ್ಷಣೆ ಇಲ್ಲ. ಹೃದಯ ಸುನ್ನತಿ ಆಗ್ಬೇಕಂದ್ರೆ ಹೃದಯವೇ ದೀಕ್ಷೆ ಹೊಂದಬೇಕು. ಎರಡು ಗಟ್ಟಿದ್ರು. ಹೊರಗಡೆ ದೀಕ್ಷೆ ಅಲ್ಲ, ಒಳಗಡೆ ದೀಕ್ಷೆ ಅಲ್ಲ. ಹೌದಾ? ಸರಿ, ನಾಳೆ ಅಮಾವಾಸ್ಯೆ ಇದ್ರಿ ಮತ್ತೆ ಹೆಂಗ್ರಿ? ಫೋನ್ ಮಾಡ್ತೇವೆ. ಅಲ್ರಿ ನಾಳೆ ಅಮಾವಾಸ್ಯೆ ಇದ್ರಿ ಮತ್ತೆ ನಾವು ನಮ್ಮ ತಾತಗ ಏನ್ ಮಾಡ್ತೀವಿ? ಕಾಯಿ ಹಿಡ್ಕೊಂಡ್ಬರ್ತೀವಿ. ಅದಕ್ಕೆ ಮತ್ತೆ ಹೆಂಗ್ರಿ ಮತ್ತೆ ಮೊನ್ನೆ ಅಲ್ಲಿಗೆ ಬಂದೀವಿ, ಅದಕ್ಕಾಗಿ ನಾವು ತೀರ್ಥ ಮುಟ್ಬೇಕಾದ ನಮ್ಗೆ ಭಯ. ಆಮೇಲೆ ಅಭಿಷೇಕ ತೈಲ ಒಯ್ಬೇಕಂದ್ರೆ ಭಯ. ಯಾಕಂತಂದ್ರೆ ನಾವು ಅದೇನೋ ಮಾಡ್ತಿರ್ತೀವಿ. ಹೌದಾ? ನೀವು ಎಷ್ಟು ವರ್ಷದಿಂದ ಕ್ರೈಸ್ತರು? ನಾವು 50 ವರ್ಷದಿಂದ ಕ್ರೈಸ್ತರು. ಅಲ್ಲಿ ಏಸಪ್ಪ ದೇವರಂತ ನಾವು ತಿಳ್ಕೊಂಡಿದ್ದಾರೆ ಅಷ್ಟೇ. ಅವ್ರು ನಂಬಿಲ್ಲ. ಆಧಾರ್ ಕಾರ್ಡ್ ಅವ್ರಿಗೆ ಸಿಕ್ಕಿಲ್ಲ. ಎದರ ಆಧಾರ್ ಕಾರ್ಡ್? ಪರಲೋಕದ ಆಧಾರ್ ಕಾರ್ಡ್, ರಕ್ಷಣೆ ಆಧಾರ್ ಕಾರ್ಡ್. ಎಲ್ಲ ಗಡಿ ತೋರಿಸ ಕ್ರಿಯೆಯಿಂದ ಇರ್ಬೇಕು ಪ್ರಿಯರೇ. ಹೊಲಕ್ಕೆ ಬಾ ಅಂತ ಹೇಳ್ಬಿಡ್ತಾರ, ಕೆಲ್ಸಕ್ಕೆ ಎಣ್ಣೆ ಹೊಡೆಯಕ್ಕೆ ಬರಬಹುದು. ರೈಟ್. ಸೀದಾ ಹೊಲಕ್ಕೆ ಹೋಯ್ದೇನ, ಅದನ್ನ ಸಿಗಾಕೊಂಡೇನೆ. ಯಾವ್ದು? ಎಣ್ಣೆ ಹೊಡೆಯೋದು. ಸೀದಾ ಹೊಲಕ್ಕೆ ಹೋಯ್ದೇನ,
ಅಲ್ಲಿ ಇಟ್ಟೇನ ಒಳಲ್ಲ ಸುಮ್ಮನೆ ತಿರುಗಿಡಿದೇನ ಮನೆಗೆ ಹೋಯ್ತೇನೆ ಮತ್ತೆ ಹೋಗಿ ಕೂಲಿ ಕೊಡ್ರಪ್ಪ. ಕೊಡ್ತಾರಲ್ಲ, ಕೊಡ್ತಾರ 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 ನಿಮ್ಮ ಕೊಡ್ತಾರಪ್ಪ ಒಬ್ಳಪ್ಪ ಕೊಡ್ತಾರ. ಕೂಲಿ ಯಾವಾಗ ಬರುತ್ತಾ? ಯಾವಾಗ ಬರುತ್ತಾ? ಕೆಲಸ ಮಾಡಿದ್ಮೇಲೆ ಬರುತ್ತಾ. ಇಲ್ಲಿ ಕೂಡ ನೀವು ಕ್ರಿಯೆ ರೂಪವಾಗಿದ್ದರೆ ನಿಮಗೆ ಸಿಗತ್ತಿಲ್ಲ ಅಂದ್ರೆ ಸಿಗಲ್ಲ. ಅದೇ ದೇವಲೋಕ ಸಿಗಬೇಕಾದ್ರೂ ಕೂಡ ಇಲ್ಲಿ ದೇವಲೋಕದ ಮನುಷ್ಯರಾಗಿ ಇದ್ದರೂ ನಿಮ್ಮನ್ನ ನೋಡಬೇಕು, ಕಾಣಬೇಕು. ಅವಾಗ ದೇವಲೋಕ ಸಿಗುತ್ತಿಲ್ಲ ಅಂದ್ರೆ ಸಿಗದಲ್ಲ. ಬೈದಲ್ಲ ಎಲ್ಲ ದೇವರಂತೆ ಏಸಪ್ಪ ಅಲ್ಲ, ಎಲ್ಲ ದೇವರಂತ. ಪಾಪವಿಲ್ಲದ ದೇವರು. ಏನ್ ದೇವ್ರೆ? ಪಾಪವಿಲ್ಲದ ದೇವರು, ಪಾಪ ಮಾಡದ ದೇವರು, ಪಾಪಿಗಳನ್ನ ಕ್ಷಮಿಸುವಂತ ದೇವರು. ಪಾಪಿಗಳಿಗೆ ಶಿಕ್ಷೆ ಕೊಡೋ ದೇವರಲ್ಲ, ದೇವರ ಕೃಪೆ ಅಂತ ಕೃಪೆ ಐತೆ. ಬೆಳೆದಲ್ಲ ಏಸಪ್ಪನ ಈ ಮೃತ್ಯುಂಜಯ ಮಠಕ್ಕೆ ಯಾಕೆ ಬರ್ಬೇಕಂದ್ರೆ ನೀನು ಬಹು ಪಾಪಗಳನ್ನು ಮಾಡಿ ನಿನ್ನ ಪಿತೃಗಳಿಂದ ಬಂದಿರುವಂತ ಪಾಪ ಶಾಪಗಳ ಎಲ್ಲಗಳನ್ನ ತೆಗೆದು ಹಾಕುವುದಕ್ಕಾಗಿ ಸಾಕ್ಷಾತ್ ಪರಮೇಶ್ವರನ ದೇವರ ಇಳಿದು ಬಂದಿದ್ದಾರೆ. ಬೆಳೆದಲ್ಲ ನಿನ್ನ ಕನಿಕರಿಸಿ ನಿನ್ನ ಮೇಲೆ ಮಾಡಬೇಡ ಮಗಳೇ, ನಿನ್ನ ಮೇಲೆ ಮಾಡಬೇಡ ಮಗನೇ, ನಾನೇ ನಿನಗೆ ದಾರಿ ದೀಪವಾಗ್ತೀನಿ. ಅಲ್ಲೆಲೂಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅದಕ್ಕಾಗಿ ದೇವರು ಹೇಳ್ತಾರೆ 3ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ಏನಂತ, ನನ್ನ ಉಪದೇಶವನ್ನು ನೀನು ಕಂದ, ನನ್ನ ಉಪದೇಶವನ್ನು ನೀನು ಕೇಳು, ಮರೆಯಬೇಡ. ಹಲ್ಲೆಲೂಯ್ಯ. ಯೇಸು ಕ್ರಿಸ್ತ ಮಹಾರಾಜ ಕುರಿತು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಓದ್ರಿ ಕೊನೆಯದಾಗಿ, ಕಂದ ಕಂದ ನನ್ನ ಉಪದೇಶವನ್ನ ಮರೆಯಬೇಡ. ನನ್ನ ನಿಮಗೆ ಹೇಳ್ತಾ ಇದ್ದಾನೆ ಈಗ, ಉಪದೇಶ ಕೇಳಿರಪ್ಪ ನೀವು ಹೊರಗೋಗಿ ಮರಿಬೇಡ್ರಿ. ಇನ್ನ ಕೆಲವರು ಉಪದೇಶ ಕೇಳಿ ಮೊಂಬತ್ತಿ ಹಚ್ಚಿ ಊದಿ ಕೈ ಹಚ್ಚಿ ಫೋಟೋ ಇಟ್ಟು ಫೋಟೋ ತೆಗೆದ ಐಸಪ್ಪ. ಒಬ್ಬ ಗಂಡ ಹೆಂಡತಿ ಬಹಳ ಪ್ರೀತಿಯಿಂದ ಇದ್ರು, ಮಕ್ಕಳಾಗಿದ್ದೆಲ್ಲ. ಅವಾಗ ಇನ್ನೊಂದು ಮಾಡ್ಕೊಂಬಿಡ್ರಿ ಅಂತ ಹೇಳ್ತಿದ್ರು. ಇಲ್ಲ, ನೀನೇ ನನಗೆ ಎಲ್ಲ ಸರ್ವಸ್ವ, ಹಿಂಗೆ ಸುಖವಾಗಿದ್ದ ಸುತ್ತ ಬಿಡು ಅಂದ. ಎಲ್ಲರೂ ಹೋಗ್ತಾರೆ ತಿಳ್ಕೊಂಡು ಇಬ್ಬ ಯಾತ್ರೆಗೆ ಹೋಗಿದ್ದಾಗ, ಅಲ್ರಿ ನೀನು ಬಟ್ಟೆ ಹಂಗಿರಲ್ರಿ ಅಂತ. ಹೀಗೆ ನಾನು ಮೊನ್ನೆ ಒಂದು ಫೋಟೋ ಮಾಡ್ಕೊಂಬಂದೀನಿ, ಆ ಫೋಟೋ ನೋಡ್ಕೊಂತಿದ್ರೆ ನಾನು ನಿನ್ನ ಜೊತೆಗೆ ಇದ್ದಂಗ ಅಂತ. ಅವಾಗ ಈಕೆ ಬಹಳ ಪ್ರೀತಿ. ಯಾರನ್ನು ನೋಡಿದ್ರೆ ಏನೋ ಗೊತ್ತಾ, ಅಬ್ಬಾ ಎಷ್ಟು ಪ್ರೀತಿಯಿಂದ ಇದ್ದಾರಪ್ಪ ಇವರು ಅಂತ. ಅವಾಗ ತೀರ್ಥಯಾತ್ರೆ ಹೋದ, ಮುಗಿಸಿದ. ಒಂದು ಇನ್ನು ಬರಕ್ಕೆ ಸ್ವಲ್ಪ ಬಸ್ ಹೇಳಿದ್ರು. ದಿನ ಮುಂಜಾನೆ ಸಂಜೆಲೆ ಪೂಜೆ ಮಾಡಿ ಇದು ಮಾಡೋ ಟೈಮ್ನಾಗ ಫೋಟೋ ನೋಡಿದ್ದು. ಏನು ಮಾಡ್ಬೇಕ್ರಿ, ಎದ್ದು ಹೇಳಿ ನಾನು ನಿನ್ಗೆ ನಮಸ್ಕಾರ ಮಾಡ್ತಿದ್ದೆ, ನೀನು ಈಗೆಲ್ಲ ತಿಳ್ಕೊಂಡು ಫೋಟೋ ಹಾಕಿ ನಮಸ್ಕಾರ ಮಾಡ್ತೀನಿ. ಯಾರಿಗ್ರಿ? ಯಾರಿಗೆ? 8 ದಿವಸ ಆಯ್ತು ಟೂರ್ ಹೋಗ್ಯಾರ. ಯಾರ ಯಜಮಾನ ದೇವಸ್ಥಾನ ನೋಡಕ್ಕ ಬಂದ ತಕ್ಷಣನೇ ಅದೇ ಆತ ಬರೋ ಟೈಮಿಗೆ ಬೆಳಗುತ್ತಾ ಇದ್ದು ಹೂವಿನ. ಯಾರಿಗೆ? ಯಾರಿಗೆ? ಅವಾಗ ನಮಸ್ಕಾರ ಮಾಡಿ ಹಿಂಗೆ ಒಳಗೆ ಹೋಗಿ ಉದ್ದಿ ಕಿಟ್ಟಿಸ್ತಾರಲ್ರಿ, ಅವಾಗ ಹಿಂಗೆ ಹಚ್ಚ ಟೈಮ್ನಾಗ ಟಕ್ ಹಿಂಗೆ ಕಾಲಿಟ್ಟ ಹಿಂಗೆ ನೋಡಿದ. ಈಕೆ ನನ್ನ ಸಾಯ್ಬೇಕಂತ ಕಳಿಸ್ಯಾಳ. ಅದಕ್ಕೆ ಹೋಗ್ರಿ 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 ಅಂತ ಒತ್ತರಿ ಮಾಡಿ ಕರ್ಜಿಕಾಯಿ ಮಾಡಿ ಉಂಡೆ ಮಾಡಿ ಕಳಿಸ್ಯಾಳ. ಅಂದ್ಮೇಲೆ ನಾನು ಏನ್ ಮಾಡ್ಬೇಕಂತ ಕಳಿಸ್ಯಾಳ. ಅವಾಗ ಕೈ ಕೆಲ ಮಕ್ಕ ತಕ್ಕೊಳ್ಳೆಲ್ಲ ಏನಿಲ್ಲ, ಬಡ 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 ಬೀಸ ಹಾಕಿದ. ಒಳಗೆ ಬಂದಿದ್ದಾನೆ. ಏಯ್ ಇಲ್ವಾ, ಯಾರ ಜೊತೆಗೆ ನೀವು ಹೇಳಿ ಮೊದಲು ಹೇಳ್ರಿ, ನಿಂತ ಮಾತಾಡ್ತಾರೆ. ದೇವಸ್ಥಾನಕ್ಕೆ ಹೋಗಿರಿ, ದೇವ್ರಿಗೆ ಹೋಗಿ ಹೇಳ್ರಿ. ಇಲ್ಲ, ನನ್ನ ಸಾಯಿಸ್ಬೇಕಂತ ಮಾಡಲ್ಲ, ನಾನು ಸತ್ತಿಲ್ಲ, ಇನ್ನ ಬೈಕಿ ನಾನು ಫೋಟೋ ಹಾಕಿಬಿಟ್ಟಿದ್ದೇನೆ. ಅಲ್ರಿ, ನೀವು ಬಿಟ್ಟು ನಾ ಇರೋಕ್ಕಾಗಲ್ಲ, ಅದಕ್ಕಾಗಿ ನಿನ್ನ ಸಾರಿಗೆ ಪೆಟ್ಟಿಗೆ ತೆಗೆದು ನೋಡೋದು ಎಲ್ಲಿ ತಿಳ್ಕೊಂಡು ಹಾಕಿನಿ ಅಂದ್ಲು. ಇಲ್ಲ ಇಲ್ಲ, ನೀನು ಏನಾಯ್ತೆ? ಅವಾಗ ಏನಾಯ್ತು ಗೊತ್ತ್ರಿ, ಜಗಳ ಸ್ಟಾರ್ಟ್ ಆಯ್ತು. ಆಯ್ತು ರೀ, ಹೋಗಿ ಬಂದಿದ್ದು ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದ, ಅವು ತಗೊಂಬಂದಿ ಎಲ್ಲ ಹೊಡೆದು ಹಾಕಿಬಿಟ್ನಪ್ಪ. ಅಜ್ಜಕ್ಕೆ ಹೊಡೆದು ಬಿಟ್ಟ ಹಿಡಿತೀನ.
ತವ್ರ ಮನೆಯಲ್ಲಿ ಸುದ್ದಿ ಗೊತ್ತಾಯ್ತು, ಕರ್ಕೊಂಡು ಹೋಗ್ಬಿಟ್ರು ಪೊಲೀಸ್ ಸ್ಟೇಷನ್ಗೆ. ಏನು ಮಾಡಿಬಿಟ್ರೆ ಈತನ ಒಳಗೆ ಹಾಕ್ಬಿಟ್ರು. ಅರ್ಥ ಮಾಡ್ಕಿರ್ಬೇಕು. ಸಮಾಧಾನ ಇದೆಯಾ? ಸಂತೋಷ ಇದೆಯಾ? ಅದಲ್ಲ ಪ್ರಿಯರೇ, ಎಲ್ಲಿದ್ದರೂ ಕೂಡ ನಿನ್ನ ಕುಟುಂಬದವರ ಮೇಲೆ ನಿನಗೆ ನಂಬಿಕೆ ಇರಬೇಕು. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ರೆ ಇವರು ಉಪದೇಶವನ್ನ ಕೇಳಿದ್ರೆ, ಈ ಉಪದೇಶವನ್ನ ಇವರು ಆಲಿಸಿದ್ರೆ ಅವರಿಗೆ ಅಂತ ಪ್ರಸಂಗ ಬರ್ತಿದ್ದಲ್ಲ. ಬೇಸಲ್ಲ, ಕುಟುಂಬ ರಕ್ಷಣೆ ಬಂತಿತ್ತು. ಬೇಸಲ್ಲ, ಅದಕ್ಕೋಸ್ಕರ ದೇವರು ಹೇಳ್ತಾನೆ, ಅರ್ಥ ಮಾಡ್ತೀರ ಪ್ರಿಯರೇ. ಅದಕ್ಕಾಗಿ ನೀವು ಜಾಗೃತವಾಗಿರ್ರಿ. ಏಸಪ್ಪ ಫೋಟೋದಾಗ ಇದಾನ? ಅದಾನ? ಇಲ್ಲ. ಫೋಟೋ ಹಾಕ್ಯಬೇಡ್ರಿ, ಫೋಟೋಕ್ಕೆ ನಮಸ್ಕಾರ ಮಾಡಬೇಡ್ರಿ. ಅದ್ರ ಕೂಡ ನೀವು ಮಾತಾಡ್ರಿ. ಯಾಕಂದ್ರೆ ಬದುಕೇನ ಸತ್ತದಲ್ಲ, ಎಲ್ಲಿ ಈಗ ನಾನು ಬದುಕಿರುವಾಗಲೇ ನೀನು ಫೋಟೋ ಹಾಕ್ಕೊಂಡಿ ಅಂತ ತಿಳ್ಕೊಂಡು ಅದ್ರ ಸಿಟ್ಟು ಬಂದಿಲ್ಲ. ಮತ್ತೆ ಬದುಕಿರುವ ಏಸಪ್ಪಗ ನೀವು ಫೋಟೋ ಹಾಕ್ಕೊಂಡ್ರೆ ಅದು ಸುಮ್ಮನಿರ್ತಾನ? ಸುಮ್ಮನಿರ್ತಾನ? ಯಾಕೆ ಸುಮ್ಮನಿರಲ್ಲ? ಯಾಕೆ ಸುಮ್ಮನಿರಲ್ಲ? ಬದುಕೇನಿರತ್ತ ಅಂತ ಮಾತಾಡ್ತಾರೆ. ಮಾತಾಡೋದ್ ಫೋಟೋ ಹಾಕ್ಬೇಕು, ಮಾತಾಡೋದವ್ರು ಹಾಕ್ತೀವಿ. ಮಾತಾಡೋದಲ್ಲ ಅದಕ್ಕಾಗಿ ಅದನ್ನ ಕೋನ ಬೇಕು ಫೋಟೋ. ಹಲ್ಲೆಲೂಯಾ. ಇನ್ನ ಕೆಲವರು ಕೇಳ್ತಾರೆ, ಊದಿನ ಕಡ್ಡಿ ಯಾಕೆ ಹಚ್ಚಲ್ರಿ ನೀವು, ಕಾಯಿ ಯಾಕೆ ಹೊಡೆಯಲ್ರಿ ನೀವು? ಸತ್ತವರಿಗೆ ಕಾಯಿ ಹೊಡೆಯೋದು, ಊದಿನ ಕಡ್ಡಿ ಸತ್ತವ್ರಿಗೆ ಹಚ್ಚೋದು. ನಾವು ಹಚ್ತೀವಿ. ಯಾವಾಗ ಹಚ್ತೀವಿ ಗೊತ್ತಾ? ಸತ್ತೋದಾಗ ಹಚ್ತೀವಿ. ಹೆಸರು ಮಕ್ಕಳು ಸತ್ತೋಗಿರ್ತಾರೆ. ಇಷ್ಟು ದಿವಸ ಊದಿನ ಕಡ್ಡಿ ತಂದಿದ್ರು, ಇವತ್ತು ಏನಾದ್ರು ಅವರು ಯಾಕೆ ಹೋದ್ರು? ಬೈ ಯಾಕಡೆ ಹೋಗ್ತಾರೆ? ಒಳಗೆ ಗೊತ್ತಾ, ಕೆಳಗೆ ಗೊತ್ತಾ, ಎಲ್ಲಿ ಗೊತ್ತ? ಯಾಕ ಅದು ಗೋಧಿ ಎಲ್ಲ ಏನ್ ಮಾಡ್ತಾ? ಊದಿರಿ ಕೆಳಗೆ ಬಿಡುತ್ತ. ಇವರು ಬಾಡಿಯಲ್ಲಿ ಎಲ್ಲಿ ಬಿಡುತ್ತಾ? ಕೆಳಗೆ ಬಿಡುತ್ತ. ಎಲ್ಲಿ ಗಡಿತೀರಿ? ಸರಿ, ಕಾಯಿ ಸತ್ತ ಮೇಲೆ ಹೊಡಿಬೋದು. ಕಾಯಿ ಸತ್ತ ಮೇಲೆ ಯಾಕೆ ಗೊತ್ತಾ? ಹೊಡಿತೀರಲ್ರಿ, ಆ ವಿಷಯ ಹೊಡೆಯೋರು ಸುದ್ದಿ ಹೇಳ್ತ ನಾನು. ನಾವಲ್ಲ ಹೆಸರು ಮಕ್ಕಳು ಹೊಡೆಯೋದು ಅವಶ್ಯಕತೆ. ಯಾಕಂದ್ರೆ ಈ ಕಾಯಿ ಹೋಗಿಬಿಡುತ್ತೆ. ಕಾಯಿ ಹೊಡೆದು ಉಪಯೋಗ ಏನೈತಿ? ಈ ಕಾಯಿ ಹೋಗಿಬಿಟ್ಟತ್ತೆ, ಕಾಯಿ ಹೊಡೆದು ಉಪಯೋಗ ಏನೈತೆ? ಅಲ್ಲೆಲ್ಲ ಸರಿ. ಹಾಗಾದ್ರೆ ಕಾಯಿಗಳು ಹಿಡ್ಕೊಂಡು ಹೋಗಿ ಹೊಡಿತೀರಲ್ರಿ, ಎದಕ್ಕಂತಂದ್ರೆ ಮನೇಲಿದ್ದ ಅಲ್ಲಿಗೆ ಹೋಗತನ ಅದು ಕಾಯಿ ಬದುಕಿರ್ತಾರೆ. ಅದು ಹೂಣಿಂದಪ್ಪ ಅಂದ್ರೆ ಏನಾಗತ್ತ? ಅದು ಫಲ ಕೊಡುತ್ತ, ಒಂದು ಗಿಡ ಆಗುತ್ತ. ಅದೇ ಅಕಸ್ಮಾತ್ ಒಡೆದ ಕಾಯಿ ತಗೊಂಬಂದು ಮನೆಗೆ ಹೂವು ಕೊಡ್ತದೆ. ಕೊಡ್ತಾರಲ್ಲಪ್ಪ ಯಶಪ್ಪ? ಇಲ್ಲ. ಅಂದ್ರೆ ಇಷ್ಟು ದಿವಸ ಹಿಂಗಿತ್ತ, ಇಷ್ಟು ದಿವಸ ಬದುಕಿದ್ದ ಆತ, ಬಲಿಕಿದ ಸೀದಾ ಅಲ್ಲಿ ಹೋದ್ರೆ, ಆ ಸ್ಥಾನಕ್ಕೆ ಹೋದ್ರೆ ಪಟಕ್ಕಂತ ಹೊಡೆದ್ರೆ ಅದು ಸತ್ತ. ನೀವು ಹೇಳಬೇಕಾಗಿಲ್ಲ, ಅದು ಕಾಯಿ ಹೇಳುತ್ತೆ. ಅದು ಬದುಕಿತ್ತು, ಅಂಗಡಿಯಾಗಿದ್ದಾಗ ಬದುಕಿತ್ತು, ಗಿಡದಾಗಿದ್ದಾಗ ಬದುಕಿತ್ತು, ನಿಮ್ಮ ಮನೆಗೆ ತಂದಾಗ ಬದುಕಿತ್ತು. ಆದ್ರೆ ಅದನ್ನು ಸುಳ್ದಾಗ ಬದುಕಿತ್ತು, ಅದು ಒಡೆದ ಮೇಲೆ ಹೋಯಿತು. ಅರ್ಥ ಆದ್ರಿ? ಸತ್ತವರಿಗೆ ಬೇಕು ಕಾಯಿ, ಸತ್ತವರಿಗೆ ಬೇಕು ಊದಿನ ಕಡ್ಡಿ, ಸತ್ತವರಿಗೆ ಬೇಕು ಲೋಬಾನದ ಹೊಗೆ. ಬದುಕಿದವರಿಗೆ ಅವಶ್ಯಕತೆ ಇಲ್ಲ. ಎರಡು ಗಂಟೆ ಕೊಟ್ಟರೆ ಸತ್ತವರು ನಿನ್ನನ್ನ ಕೈ ಹಿಡಿದು ನಡೆಸೋದಲ್ಲ, ಬದುಕಿರುವಂತಾತನೇ ನಿನ್ನನ್ನ ಕೈ ಹಿಡಿದು ನಡೆಸುತ್ತ. ನಾ ಬದುಕಿರುವ ದೇವರೇ, ಸೃಷ್ಟಿಕರ್ತನ ದೇವರು ಯೇಸು ಕ್ರಿಸ್ತ ಮಾತ್ರ. ದೇವರಿಗೆ ಮಹಿಮುಂಟಾಗಲಿ. ಎಷ್ಟು ದಿವಸ ನಿನ್ನ ಪ್ರಾರ್ಥನೆಗೆ ಬಂದದ್ದು ಮುಖ್ಯ ಅಲ್ಲ, ಎಷ್ಟು ದಿವಸ ದೇವರಿಗಾಗಿ ನಿನ್ನ ಕಟ್ಟಾರ್ಜಿತ ವೆಚ್ಚವನ್ನು ಮಾಡಿ ಅನ್ನೋದು ಮುಖ್ಯ. ಎಷ್ಟು ಸಮಯವನ್ನು ದೇವರಿಗೆ ಕೊಟ್ಟಿರೋದು ಮುಖ್ಯ. ಎಷ್ಟು ಸಮಯ ನೀನು ಕೂತುಕೊಂಡ್ರು ಮನಸ್ಸು ಆ ಕಡೆ ಕಡೆ ಬಿಡ್ಲಾರ್ದಂಗೆ ದೇವ್ರ ಕಡೆ ನೀನು ಕೊಟ್ಟಿದ್ದಿ ಅಂತಕ್ಕಂಥದ್ದು ಅದು ಬಹಳ ಪ್ರಾಮುಖ್ಯ. ಬರೆದಲ್ಲ 3 ವರ್ಷ ಹೊಲ ಮಾಡಿದ್ರು ಕೂಡ ಹೊಲದ್ದು ಒಂದು ಕಾಳು ತಗೊಳ್ಳಕ್ಕೆ, ಬೆಳೆ ತಗೊಳ್ಳಕ್ಕೆ ಉಪಯೋಗ ಐತೆ. ಎಷ್ಟು ದಿವಸದಿಂದ ಮಂದಿರಕ್ಕೆ ಬಂದ್ರು ಸ್ವಾಮಿ, ನೀನು ದೇವ್ರ ಮಗಳಾಗಲಾರ್ದಂಗ, ದೇವ್ರ ಕಾರ್ಯಗಳು ನೋಡ್ಲಾರ್ದಂಗ, ದೇವ್ರ ದರ್ಶನ ತಗೊಳ್ಳಾರ್ದಂಗ, ದೇವ್ರ ಸಮಾಧಾನವನ್ನು ನೀನು ಸ್ವೀಕಾರ ಮಾಡ್ಲಾರ್ದಂಗೆ ಉಪಯೋಗ ಐತೆ? ಇಲ್ಲ ಪ್ರೇರಿಸಲ್ಲ. ಹಲ್ಲೆಲೂಯಾ. ದೇವ್ರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಫೋಟೋದಲ್ಲಿದ್ದಾನೆ ದೇವರು? ಇಲ್ಲ, ಮಾನವನಿಗೆ ಎದ್ದು ಬಂದಾನೆ ಯೇಸು ಕ್ರಿಸ್ತ ಮಹಾಪ್ರಭು. ಪ್ರೇರಿಸಲ್ಲ. ಹಲ್ಲೆಲೂಯಾ. ಎಲ್ಲರೂ ಸತ್ತ ಸಮಾಧಿ ಒಳಗಿದ್ದಾರೆ. ಎಲ್ಲ ಲೋಕದಲ್ಲಿರುವ ಎಲ್ಲ ಶರಣರು, ಎಲ್ಲ ದೇವರುಗಳು ಸಮಾಧಿಯೊಳಗೆ. ಆದರೆ ಬದುಕಿದ ದೇವರು ಒಬ್ಬರೇ. ಖಾಲಿ ಸಮಾಧಿ ಒಂದೇ, ಅದು ಯೇಸಪ್ಪನ ಸಮಾಧಿ. ಆ ಖಾಲಿ ಸಮಾಧಿ ನೋಡೋದಕ್ಕೆ ಇಡೀ ಪ್ರಪಂಚದ ಜನರಲ್ಲಿ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.
ಆಮೆನ್. ಹಲ್ಲೆಲೂಯಾ. ಈ ಪ್ರವಾದಿನಿ ದೇವರ ಮಾತನ್ನ ಕೇಳಿದ್ದು ಪ್ರಿಯರೇ, ದೇವರಲ್ಲಿ ಸಮಯ ಕಳೆದು ಪ್ರಿಯರೇ, ದೇವರಲ್ಲಿ ಆನಂದಗೊಂಡು ಪ್ರಿಯರೇ, ಆ ದೇವಾದಿ ದೇವರು ಭೂಲೋಕಕ್ಕೆ ಬಂದಾಗ ಆತನ್ನ ನೋಡಿದ್ದು ಪ್ರಿಯರೇ. ಇವತ್ತಾದ್ರೆ ನೀನು ಮಾತಾಡೋದು ಒಂದೇ, ಏನು ಗೊತ್ತಾ? ನನಗೆ ಜ್ವರ ಬಂದವ್ರಿ, ಅದ್ರ ಕಡಿಮೆ ಮಾಡು, ಸಾಲ ಆಗೈತ್ರಿ, ಸಾಲ ತೀರಿಸು, ಅವೆಲ್ಲ ಬಿಟ್ರು ಏನ್ ಮಾಡ್ಬೇಕು ಗೊತ್ತಾ? ಏಸಪ್ಪ ನೀನ್ ನನ್ ಕಾಣಬೇಕು, ಏಸಪ್ಪ ನೀನ್ ನನ್ನ ಸಂಗಡ ಇರಬೇಕು, ಏಸಪ್ಪ ನಾನು ನಿನ್ನ ಸಂಗಡ ಇರಬೇಕು. ಈ ಪ್ರಕಾರವಾಗಿ ನೀವು ಪ್ರಾರ್ಥನೆ ಮಾಡ್ರಿ. ದೇವರೇ ನಿಮ್ ಬಗಲಾಗಿದ್ರೆ ಆ ಕಳ್ಳ ಬರ್ತಾನ. ಕಳ್ಳಂದ್ರೆ ಯಾರು? ಸೈತಾನ. ಕಳ್ಳಂದ್ರೆ ಯಾರು? ಸೈತಾನ. ಕಳ್ಳಂದ್ರೆ ಯಾವುದು? ರೋಗ. ಕಳ್ಳಂದ್ರೆ ಯಾವುದು? ವ್ಯಾಧಿ. ಕಳ್ಳಂದ್ರೆ ಯಾವುದು? ನೋವು. ಕಳ್ಳಂದ್ರೆ ಯಾವುದು? ಸಾಲ. ಕಳ್ಳಂದ್ರೆ ಯಾವುದು? ಬಡತನ. ಕಳ್ಳಂದ್ರೆ ಯಾವುದು? ನಿನ್ನ ಮನಸ್ಸನ್ನ ಹಾಳು ಮಾಡೋದು. ಆದ್ರೆ ಕಳ್ಳನವು ಎಲ್ಲವಷ್ಟು ಸ್ವಭಾವಗಳು ನಮ್ಮ ಕಷ್ಟ ತತ್ತು ಮಾಡವು ಯಾವ ಕೂಡ ಬರಲ್ಲ. ಅದಕ್ಕೆ ಯೋಹಾನ ಬಳಸುವ 10ನೇ ಅಧ್ಯಾಯದಲ್ಲಿ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಲೆ ಮಾಡುವುದಕ್ಕೂ ಬರುತ್ತಾನೆ ಹೊರತು ನಾನಾದರೂ ಅವುಗಳಿಗೆ ಜೀವಬೇಕಂತಲೂ ಸಮೃದ್ಧಿಯಾದ ಜೀವ. ಅಂದ್ರೆ ಏನು? ಈ ಲೋಕದಲ್ಲಿ ಶ್ರೀಮಂತ, ಈ ಲೋಕದಲ್ಲಿ ಪರಿಶುದ್ಧವಾದ ಮನುಷ್ಯ, ದೇವಲೋಕದಲ್ಲಿ ಕೂಡ ಪರಿಶುದ್ಧವಾದ ಮನುಷ್ಯ. ಎಲ್ಲರ ಗಟ್ಟಿಲ್ಲ. ಇನ್ನ ಕೆಲವು ಹೇಳ್ತೀನಿ ಇವತ್ತು, ಏಸಪ್ಪ ನನ್ ಬಿಟ್ರೆ ಬರೇ ಬೆಳೆ ಸೀರೆ ಹುಡುಗಬೇಕು. ಇದೊಂದು ಹೆಣ್ಮಕ್ಳದು ಭಾರಿ ಧ್ವನಿ ಆಗಿಬಿಟ್ಟದು ನಮ್ಮೂರಿಗೆ ಜಾಸ್ತಿ. ಕೆಲವ್ರು ಹೇಳ್ತಾರೆ ಏಸಪ್ಪ ಹೋದ್ರೆ ಬೆಳೆ ಸೀರೆ ಹುಡುಗವು, ಎಲ್ಲ ಕಲರ್ ಇದೆ. ನಮ್ಮ ಹೆಣ್ಮಕ್ಳು ನೋಡ್ರಿ ಚಂದ ಚಂದ ಸೀರೆ ಹುಟ್ಟು. ನಮ್ಮ ತಾಯಿ ನೋಡ್ರಿ, ಅಲ್ಲಿಲೇ ಕಲರ್ ಅಲ್ಲ, ಒಳಗ ಏನಾಗ್ಬೇಕು ಗೊತ್ತಾ? ಕದರ್ ಇರ್ಬೇಕು ರೀ. ಪರಿಶುದ್ಧವಾದ ಜೀವಿತ ಕದರ್ ತರಬೇಕು ಹೊರತು ಹೊರಗೆ ವೇಷಭೂಷಣ ಅಲ್ಲ. ಬೇರೆ ನೀವು ದೇವಲೋಕಕ್ಕೆ ಹೋಗಂಗಿಲ್ಲ. ಒಳ್ಳೆ ಬಟ್ಟೆ ಇದ್ದಪ್ಪ ಮನೆಗೆ ತೆಗೆದಾಕ್ಬಿಡ. ಈಗ ಸ್ವಲ್ಪ ಸಾಯಂಗಿದ್ದಾರೆ, ರೇಷ್ಮೆ ಹಂಗೆ ಅದು ತೆಗೆದಾಕು ಅಂತಾರೆ. ಅಂತಾರನು ಬಂದ ಬಂಗಾರದ ತೆಗೆದಾಕು. ಯವ್ವ ಇಷ್ಟು ದಿವಸ ನಮ್ಮನ್ನು ನೋಡಿದ್ದಲ್ಲ ಯವ್ವ, ಇರಲಿ ಬಿಡು, ಒಂದ್ಸಲ ಬಂಗಾರ ಹೋದ್ರು ಹೋಗಲಿ, ಅವ್ವ ತಗೊಂಡೋಗ್ಲಿ, ಅವ್ವ ಚಲೋ ಇರಲಿ, ಅವ್ವ ನೆನೆಸ್ಲಿ ಅಂತ ತಿಳ್ಕೊಂಡು ಇಡ್ತಾರ ಅನ್ಕೊಂಡೇನು? ಇಲ್ಲ, ಇಡತಾನ ಸುಮ್ಮನೆ ಇರ್ತಾರೆ. ಇಟ್ಟ ಮೇಲೆ ಅಲ್ಲ ಕಿವಿಗಳು ಬಿಚ್ಚಿಲ್ಲ, ಕೈಗಳು ಬಿಚ್ಚಿಲ್ಲ. ಅವಾಗ ಅಲ್ಲೊಬ್ಬ ಸಾಯಣಕ್ಕೆ ಬರ್ತಾವ. ಏನ್ ಮಾಡ್ತಾ ಗೊತ್ತಾ? ಕಿವಿ ಬರುವಲ್ಲ ನೋಡ್ ಸ್ವಲ್ಪ ನಿಂಗೆ ಬರ್ತಾವ. ಅರ್ಧಾದ್ರೂ ಪರವಾಗಿಲ್ಲ, ಯಾಕಂದ್ರೆ ಕೈ ಏನಂಗಿಲ್ಲ, ಕುಯ್ಯ ಅನ್ನಂಗಿಲ್ಲ. ಇದ್ರಲ್ಲ ಜೀವ ಹೋಗ್ಬಿಟ್ಟ. ದೇವರಿಗೆ ಸ್ತೋತ್ರ. ಅರ್ಥ ಮಾಡಿಕೆ ಪ್ರಿಯರೇ, ನಾವು ಆಡುವ ಮಾತು ಕೂಡ ಪ್ರತಿಯೊಂದು ಲೆಕ್ಕ ಇದೆ. ಕಳತನ ಮಾಡಿದ್ರೆ ಹೆಂಗ್ ಸಿಗಿ ಬಿಡ್ತಾರ? ಅವ್ರ ಫೋನ್ ನಂಬರ್ ತಗೊಂತಾರೆ, ಅವ್ರು ಯಾರಿಗೆ ಎಷ್ಟು ಮಾತಾಡ್ಯಾರ, ಎಲ್ಲೆಲ್ಲಿ ಮಾತಾಡ್ಯಾರ, ಹೆಂಗ್ ಮಾತಾಡ್ಯಾರ, ಅವ್ರು ಪೋಸ್ಟರ್ ಅವ್ರೆಲ್ಲರೂ ಸಿಗಿ ಬಿಡ್ತಾರ. ಅದು ಮಾತಾಡ್ದೆಲ್ಲ ರೆಕಾರ್ಡ್ ಆಗಿರ್ತತೆ. ಇವತ್ತು ನೀನು ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ ಅವೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ನಿನ್ನ ಜೀವನದಲ್ಲಿ. ಅಂದ್ರೆ ಮಾನವರಿಗೆ ಈ ತರವಾಗಿ ಇದ್ನಪ್ಪ ಅಂದ್ರೆ ಆ ಭಗವಂತನಿಗೆ ಇನ್ನಂಗಿರ್ಬೇಡ ಪ್ರಿಯರೇ. ಎರಡದವ ಕ್ಯಾಮ್ರಾಗಳು, ಭೂಮಿ ಒಂದು ಕ್ಯಾಮ್ರಾ, ಆಕಾಶ ಒಂದು ಕ್ಯಾಮ್ರಾ. ಅಂದ್ರೆ ಸಾಕ್ಷಿಗಳು ಪ್ರಿಯರೇ. ಇವು ಎರಡಕ್ಕೆ ತಪ್ಪಿಸ್ಕೊಂಡು ಎಲ್ಲಿ ತಪ್ಪು ಮಾಡಕ್ ಸಾಧ್ಯನಾ? ಅಲ್ಲಯ್ಯ ಅಯ್ಯಯ್ಯ, ಇವತ್ತು ನಮ್ಮ ಅಯ್ಯಾರಿಲ್ಲ, ಅದಕ್ಕೆ ನಾನು ಹಿಂಗೆ ಮಾತಾಡೀನಿ, ಪರವಾಗಿಲ್ಲ. ಅಯ್ಯನ ಇಲ್ಲಿದ್ದಾಗ ಒಂದ್ ವೇಳೆ ಗದರಿಸ್ಬೋದು, ನೀವು ಬಂದು ಗದರ್ಸನ ಅಯ್ಯ ಇಲ್ಲ. ಆಗ ಭೂಮಿ ನೋಡ್ತದೆ, ಕೇಳ್ತದೆ ಪ್ರಿಯರೇ. ಎಲ್ಲ ಗಟ್ಟಿ ಅಲ್ಲಿಲ್ಲಯ್ಯ ದೇವರಿಗೆ ಮೈಮುಟ್ಟಾಗುತ್ತೆ. ಹಠಾತ್ತನಾಗಿ ಬರುತ್ತೆ ಆಪತ್ತು. ಅದಕ್ಕಾಗಿ ನೀವು ದೇವರ ಮಕ್ಕಳಾದರೆ ಅದೇನಾಗುತ್ತೆ? ದೂರಾಗುತ್ತೆ ಪ್ರಿಯರೇ. ಅಲ್ಲಿಲ್ಲಯ್ಯ ಕ್ರಿಸ್ತ ಮಹಾರಾಜಿ ಅದಕ್ಕೋಸ್ಕರ ಹೋಗಿರ್ತಾರೆ, ಕಂದ ನನ್ನ ಉಪದೇಶವನ್ನ ಮರೆಯಬೇಡ. ಮತ್ತೆ ಏನು? ನನ್ನ ಆಜ್ಞೆಗಳನ್ನ ಮನಃಪೂರ್ವಕವಾಗಿ ಏನ್ ಮಾಡ್ಬೇಕ್ರೆ? ಆಜ್ಞೆಗಳನ್ನ ಹಲಿಲಯ್ಯ ಮನಃಪೂರ್ವಕವಾಗಿ ಹಿಡ್ಕೊಂಡು ನಡೆಸು ನಿನ್ನ ಜೀವನದಲ್ಲಿ. ಪ್ರಯೋಜನ ಹಲಿಲಯ್ಯ. ಆಮೇಲೆ ನಿನಗೆ ಏನ್ ಕೊಡ್ತಾನ ದೇವ್ರ? ಏನ್ ಕೊಡ್ತಾನಮ್ಮ? ಅವು ನಿನ್ನ ದಿನಗಳನ್ನ ಹೆಚ್ಚಿಸಿ ನಿನ್ನ ಆಯುಷ್ಯವನ್ನ ವೃದ್ಧಿಗೊಳಿಸಿ. ನಾಯಿಗೆಲ್ಲ ಮರಣ ಬರ್ತ ಡಾಕ್ಟರ್ ಕೈಯಾಗಿಲ್ಲ, ಅದು ಭಗವಂತರ ಕೈಯಾಗಿದೆ. ಎರಡು ಗಡ್ಡಿ ಜೊತೆ ಕೆಲವೊಬ್ಬರು ಡಾಕ್ಟರ್ ಸಣ್ಣ ವಯಸ್ಸಿನವರು ಈ ಲೋಕವನ್ನು ಬಿಟ್ಟು ಹೋಗಿ ಅವರೇ ಡಾಕ್ಟರ್ಗಳು, ಅವರು ಆರೋಗ್ಯವಾಗಿ ಇರುವಂಥವ್ರು. ಆದ್ರೆ ಪ್ರಾಣ ಪಕ್ಷಿ ಯಾವಾಗ ಆರು ಹೋಗುತ್ತೋ ಗೊತ್ತಿಲ್ಲ. ಅದು ಒಂದು ಮಾತ್ರ ಸತ್ಯ, ಏನು ಗೊತ್ತಾ ಪ್ರಿಯವಾದವರೇ? ನನ್ನನ್ನು ನಂಬುವವನು
ಸತ್ತರೂ ಬದುಕುವ ನಾನು ಅವನಲ್ಲಿಯೂ ಅವನು ನನ್ನಲ್ಲಿಯೂ ಇದ್ದಿದೆಯಾದ್ರೆ ಅವನು ಏನಾದರೂ ಬೇಡಿಕೊಂಡ್ರೆ ಅದನ್ನ ಏನ್ ಮಾಡ್ತೀನಿ ನಾನು ಕೊಡ್ತೀನಿ ಅಂತ ಬೆಳೆಸಲ್ಲ. ಏಸಪ್ಪ ಹೇಳ್ತಂದ್ರೆ ಏನು ಗೊತ್ತಾ, ನನ್ನ ಪ್ರಾಣವನ್ನು ನಾನೇ ಕೊಡಬೇಕು, ನನ್ನಿಂದ ತೆಗೆದು ಯಾರಿಂದ ಆಗಲ್ಲ. ಸರಿ, ಹಾಗಾದ್ರೆ ಆತನ ಪುತ್ರನಾಗಿರುವಂತ ನೀನು ಹೇಳ್ರಿ, ನಾನು ಕೂಡ ಏಸಪ್ಪನಂತ ಹೇಳ್ರಿ, ಬೆಳೆದಲ್ಲ ಹೇಳ್ರಿ, ನಾನು ಕೂಡ ಏಸಪ್ಪನಂತೆ ಬೆಳೆದಲ್ಲ, ಬದುಕಿರುವವನು ನಾನಲ್ಲ, ಏಸಪ್ಪ ನನ್ನಲ್ಲಿ ಬದುಕಿದ್ದಾನೆ. ಎರಡು ಗಂಟೆ ಬೆಳೆದಲ್ಲ. ಎಲ್ಲರೂ ನಿಂತ್ಕೋ. ಹಲ್ಲೆಲೂಯ, ಹಲ್ಲೆಲೂಯ, ಸ್ತೋತ್ರಂ ಸ್ತೋತ್ರಂ ಹಲ್ಲೆಲೂಯ, ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಸರ್ವಾಧಿಕಾರಿ 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 ಏಸಪ್ಪ. ಕಣ್ಮುಚ್ಚಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಯೇಸು ನಿನಗೆ ಸ್ತೋತ್ರ. ನಿನ್ನ ಕುಟುಂಬ ದೂರ ಆಗಿದೆಯಾ? ಇವತ್ತು ಕುಟುಂಬವು ನಿನ್ನೊಂದಿಗೆ ಒಡನಾಡುವುದಕ್ಕಾಗಿ ಕಟ್ಟಲ್ಪಡುವುದಕ್ಕಾಗಿ ದೇವರು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ನಿನಗೆ ರೋಗಗಳಿದೆಯಾ? ಅದರಿಂದ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ. ಕಣ್ಮುಚ್ಚಿ ಕಣ್ಮುಚ್ಚಿ ಪ್ರಾರ್ಥನೆ ಪ್ರಾರ್ಥನೆ ಕಣ್ಮುಚ್ಚಿ ಪ್ರಾರ್ಥನೆ. ಆ ಯೇಸಯ್ಯನ ಪುತ್ರ ನೀನಾದಾಗ ಆ ಯೇಸಯ್ಯನ ಶಕ್ತಿ ನಿನ್ನಲ್ಲಿದೆ. ಯಾಕಂದ್ರೆ ಆತ ನಿನ್ನಲ್ಲಿದ್ದಾನೆ, ನೀನು ಆತನಲ್ಲಿದ್ದಿ. ಯಾವ ರೋಗವು ನಿನಗೆ ಸಾವು ತರಲ್ಲ, ಯಾವ ರೋಗವು ನಿನ್ನನ್ನ ಆಪತ್ತಿಗೆ ಗುರಿ ಮಾಡಲ್ಲ, ಯಾವ ಸಾಲವು ನಿನ್ನನ್ನ ಸಾವಿಗೆ ತರಲ್ಲ, ಯಾವ ನೋವು ನಿನ್ನನ್ನ ಸಾವಿಗೆ ತರಲ್ಲ. ಯಾಕಂದರೆ ಸದಾ ಜೀವಿಸುವ ದೇವರೇ ನಿನ್ನೊಳಗಿದ್ದಾನೆ ಪ್ರಿಯರೇ. ನಾನು ಆತನಂತೆಯೇ ಸಂಪೂರ್ಣ ಜೀವವನ್ನು ನನಗೆ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ರು ಪ್ರಿಯರೇ. ಸಂಪೂರ್ಣ ಜೀವ, ಪರಿಪೂರ್ಣವಾದ ಜೀವ ಆತನು ಪರಿಪೂರ್ಣವಾಗಿರುವ ಪ್ರಕಾರವಾಗಿಯೇ ನಾನು ಕೂಡ ನನ್ನನ್ನು ಕೂಡ ಆತನ ಪರಿಪೂರ್ಣ ಮಾಡಿದ್ದಾನೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಸರ್ವಾಧಿಕಾರಿ ಸ್ತೋತ್ರ. ನೀನಿದ್ದರೆ ನನಗೆ ಸಾಕು ಯೇಸಪ್ಪ, ನಿನ್ನ ಹಿಂದೆ ನಾನು ಇರುವೆನು ಯೇಸಪ್ಪ. ನೀನಿದ್ದರೆ ನನಗೆ ಸಾಕು ಯೇಸಪ್ಪ, ನಿನ್ನ ಹಿಂದೆ ನಾನು ಇರುವೆನು ಯೇಸಪ್ಪ. ನಿನ್ನ ಮಾತು ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನಿನ್ನ ಆಸರೆ ಸಾಕಪ್ಪ, ನಿನ್ನ ಹೇಳು ಸಾಕಪ್ಪ. ನಿನ್ನ ಮಾತು ಸಾಕಪ್ಪ, ನಿನ್ನ ನೋಟ ಸಾಕಪ್ಪ, ನಿನ್ನ ಆಸರೆ ಸಾಕಪ್ಪ, ನಿನ್ನ ನೆರಳು ಸಾಕಪ್ಪ. ನೀನಿದ್ದರೆ ನನಗೆ ಸಾಕು ಯೇಸಪ್ಪ.